ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ನೀವು ಶುರು ಮಾಡ್ಬೋದು ಅನಿಲ್ ಅವ್ರೆ. ಸರ್, ಓಕೆ, ಥ್ಯಾಂಕ್ ಯು. ಶುಭ ಮಧ್ಯಾಹ್ನ ಎಲ್ಲರಿಗೂ. ಇವತ್ತಿನ ಟೋಸ್ಟ್ ಮಾಸ್ಟರ್ಸ್ ಸಭೆಯ 161ನೇ ಸಭೆಯ ಈ ಸಭೆಗೆ ತಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾವು ಈ ಸಭೆಗೆ ಇಷ್ಟು ಜನ ಆದಷ್ಟು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತೇವೆ, ಅದೇ ಒಂದು ದೊಡ್ಡ ವಿಷಯ. ಮತ್ತೆ ಈ ಟೋಸ್ಟ್ ಮಾಸ್ಟರ್ ನಾವು ಜಾಯ್ನ್ ಆಗೋದ್ರಿಂದ ಮೂಲತಃ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಲೀಡರ್ಶಿಪ್ ಸ್ಕಿಲ್ಸ್, ಮತ್ತೆ ನೆಟ್ವರ್ಕಿಂಗ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ನಮ್ಮ ಜನರಲ್ ನಿಯಮಗಳು ಏನು ಅಂತ ಹೇಳಿದ್ರೆ, ಯಾರೇ ಆಗ್ಲಿ ಸೆಕ್ಸ್, ಪಾಲಿಟಿಕ್ಸ್ ಮತ್ತೆ ರಿಲಿಜನ್ ಬಗ್ಗೆ ಯಾರು ಮಾತಾಡಬಾರ್ದು. ಮತ್ತೆ ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ನೀವು ಆದಷ್ಟು ವಿಡಿಯೋ ಆನ್ ಮಾಡಿ ಮೀಟಿಂಗ್ ಮಾಡೋದು ಅತ್ಯುತ್ತಮ. ಏನಾದ್ರೂ ಬ್ರೇಕ್ ಬೇಕಾದ್ರೆ ಮಾತ್ರ ವಿಡಿಯೋ ಇದು ಆಫ್ ಮಾಡಿ ಮತ್ತೆ ನೀವು ರೀಜಾಯ್ನ್ ಆದಾಗ ವಿಡಿಯೋ ಆನ್ ಮಾಡೋದ್ರಿಂದ ನಾವು ಈಸಿಲಿ ಕಮ್ಯುನಿಕೇಶನ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನೀವು ಸೆಲ್ ಫೋನ್ ನ ಆದಷ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ ಅಲ್ಲಿ ಇಡಿ, ಅದರಿಂದ ಅಡಚಣೆಗಳು ಕಮ್ಮಿ ಆಗುತ್ತೆ. ಮತ್ತೆ ಇವತ್ತಿನ ಒಂದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಸ್ಮಾಲ್ ವಿನ್ಸ್ ಅಂಡ್ ಬಿಗ್ ಇಂಪ್ಯಾಕ್ಟ್ ಅಂತ. ಅದ್ರ ನಮ್ಮ ಚಿಕ್ಕ ಚಿಕ್ಕ ಒಂದು ಗೆಲುವು ಮತ್ತೆ ಒಂದು ಸಾಧನೆ ನಾವು ಮಾಡ್ತಾ ಇರ್ತೀವಿ. ದಿನವೂ ನಾವು ಏನಾದ್ರೂ ಒಂದು ಕಾರ್ಯ ನಿರ್ವಹಿಸ್ತಾ ಇರ್ತೀವಿ, ಅದು ಅಚೀವ್ ಮಾಡ್ತಾ ಇರ್ತೀವಿ. ಬಟ್ ನಾವು ಬಹಳ ದೊಡ್ಡ ದೊಡ್ಡ ಗೋಲ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಒಂದು ವಿಜಯ ಅಥವಾ ಒಂದು ಸಾಧನೆಯನ್ನು ನಾವು ಮರೆತು ಬಿಡ್ತೀವಿ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಇವಾಗ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಗೆ ಹಾಕಿರ್ತಾರೆ, ಅದು ನೂರಾರು ಕೆಲಸಗಳಿರುತ್ತೆ. ದಿನನಿತ್ಯ ನಾವು ಮಾಡ್ತಾ ಇರ್ತೀವಿ ಕೆಲಸಗಳು. ಒಂದು 20 ಟಾಸ್ಕ್ ಅಲ್ಲಿ ಅಟ್ಲೀಸ್ಟ್ ಒಂದು 3-4 ಆದ್ರೂ ಮುಗಿಸಿರ್ತೀವಿ. ಬಟ್ ನಾವು ಅಟ್ಲೀಸ್ಟ್ ನಾವು ಇದು ಮಾಡಿದ್ವಲ್ಲ ಅಂತ ತೃಪ್ತಿ ಪಟ್ಕೊಳ್ಳಲ್ಲ. ಅಷ್ಟಾಗಿಲ್ಲ, ಇಷ್ಟಾಗಿಲ್ಲ ಅಂತ ನಾವು ಪ್ರೆಷರ್ ಅಲ್ಲೇನೆ ನಾವು ವಿಲ್ ಲೂಸ್ ದಟ್ ಆಪರ್ಚುನಿಟಿ ಟು ಸೆಲೆಬ್ರೇಟ್. ಸೊ ನಾವು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಸೆಲೆಬ್ರೇಟ್ ಮಾಡಿದಾಗ ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನು ಮಿಕ್ಕಿ ಉಳಿದ ಕೆಲಸಗಳು ಮಾಡಬಹುದು ಅನ್ನೋದು ನನ್ನ ಭಾವನೆ. ಮತ್ತೆ ನಮ್ಮ ಮಕ್ಕಳಿಗೂ ಅಷ್ಟೇ. ಇವಾಗೆಲ್ಲ ನಾವು ದೊಡ್ಡ ದೊಡ್ಡ ಟಾರ್ಗೆಟ್ ಕೊಟ್ಬಿಡ್ತೀವಿ ಅವ್ರಿಗೆ, ದೊಡ್ಡ ದೊಡ್ಡ ಒಂದು ಗುರಿ ಕೊಟ್ಬಿಡ್ತೀವಿ. 95% ಮೇಲ್ ಬರಬೇಕು, ಮತ್ತೆ ಯಾವುದೋ ಒಂದು ಸ್ವಿಮ್ಮಿಂಗ್ ಅಲ್ಲಿ ಮೆಡಲ್ ತರಬೇಕು, ಅಥವಾ ಇನ್ಯಾವುದೋ ಒಂದು ಇದ್ರಲ್ಲಿ ಫಸ್ಟ್ ಬರಬೇಕು, ಗೇಮ್ಸ್ ಅಲ್ಲಿ ಫಸ್ಟ್ ಬರಬೇಕು ಅಂತ ದೊಡ್ಡ ದೊಡ್ಡ ಟಾಸ್ಕ್ ಇದ್ ಮಾಡ್ಬಿಡ್ತೀವಿ. ಅವರ ಚಿಕ್ಕ ಚಿಕ್ಕ ಒಂದು ಸಾಧನೆಗಳನ್ನ ನಾವು ಮರೆತು ಬಿಡ್ತೀವಿ. ಅದರಿಂದ ಅವ್ರಿಗೂ ಒಂದು ಮೋಟಿವೇಶನ್ ಸಿಕ್ಕಲ್ಲ. ಯಾವಾಗ ನಾವು ಚಿಕ್ಕ ಚಿಕ್ಕ ಒಂದು ವಿಜಯಗಳು ಮತ್ತೆ ಸಾಧನೆಗಳ ಬಗ್ಗೆ ನಾವು ಸೆಲೆಬ್ರೇಟ್ ಮಾಡ್ತೀವೋ, ಅವಾಗ ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಅದು ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ, ಇಂದಿನ ವೇದಿಕೆಯನ್ನು ನಾನು ರವಿಕುಮಾರ್ ಅವರಿಗೆ ಹಸ್ತಾಂತರಿಸಬೇಕು. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದೆರಡು ಮಾತು. ರವಿಕುಮಾರ್ ಬಗ್ಗೆ ಇವಾಗ ನಮ್ಗೆಲ್ಲರಿಗೂ ಬಹಳ ಚೆನ್ನಾಗಿ ಅವರು ಚಿರಪರಿಚಿತರು. ಅವರು ಬೆಂಗಳೂರಿನಲ್ಲಿ ಒಳ್ಳೆ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಮತ್ತೆ ಅವರು ಪುಸ್ತಕ ಪ್ರೇಮಿಗಳವರು, ಬಹಳ ಪುಸ್ತಕಗಳನ್ನು ಓದ್ತಾರೆ. ಮತ್ತೆ ಆಗ್ಲೇ ಅವರು ಎಷ್ಟೋ ಮೀಟಿಂಗ್ಗಳಲ್ಲಿ ಅವರ ಎಷ್ಟೋ ಪುಸ್ತಕದ ವಿಚಾರಗಳನ್ನ ನಮ್ಗೆ ಉಣಬಡಿಸಿದ್ದಾರೆ ಇಲ್ಲಿವರೆಗೂ. ಮತ್ತೆ ಅವರು ಅನೇಕ ಕವಿಗಳು ಮತ್ತೆ ಲೇಖಕರ ಬಗ್ಗೆ ಅವರು ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ. ಮತ್ತೆ ನಮ್ಮ ಟೋಸ್ಟ್ ಮಾಸ್ಟರ್ ಕೆಲಸ ಕಾರ್ಯಗಳನ್ನೆಲ್ಲ ಬಹಳ
ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ನಮ್ನೆಲ್ಲ ಸಭೆಗಳಿಗೆ ಆಯೋಜನೆ ಮಾಡೋದು ಎಲ್ಲವನ್ನು ಮಾಡ್ಕೊಂಡು ನಮ್ಗೆ ಮೋಟಿವೇಶನ್ ಕೊಡ್ತಾ ಬಂದಿದ್ದಾರೆ. ಇಷ್ಟ ಹೇಳ್ತಾ ನಾನು ವೇದಿಕೆಯನ್ನು ಆ ರವಿಕುಮಾರ್ ಅವರಿಗೆ ಹಸ್ತಾಂತರಿಸ್ತೀನಿ. ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಅವರೇ. ನಾವೇನು ಹೆಚ್ಚಿನೇನು ಕೆಲಸ ಮಾಡ್ತಾ ಇಲ್ಲ, ನಮ್ಮ ಕರ್ತವ್ಯನ ನಿಭಾಯಿಸ್ತಾ ಇದೀವಿ ಅಷ್ಟೇ. ಅದ್ರ ಮೇಲೆ ಏನು ಮಾಡ್ತಾ ಇಲ್ಲ. ಸೊ ಸ್ವತಂತ್ರ ಸಂಗ್ರಾಮ ತಗೊಂಡ್ರೆ, ಸ್ವತಂತ್ರ ಸಂಗ್ರಾಮ ಒಂದು ಸುದೀರ್ಘ ಹೋರಾಟ. ಆ ಹೋರಾಟದಲ್ಲಿ ಸಾಕಷ್ಟು ನಾಯಕರುಗಳು ಹುಟ್ಟು, ಅದು ವಿವಿಧ ರೀತಿಯ ನಾಯಕರುಗಳು, ಅಂದ್ರೆ ವಿವಿಧ ಅವರ ನಾಯಕತ್ವ ಶೈಲಿಗಳೇ ಬೇಕು. ಅದರಲ್ಲಿ ಪ್ರಮುಖವಾದ ನಾಯಕರು ಅಂದ್ರೆ ಗಾಂಧೀಜಿ. ಏನಕ್ಕೆ ಇಲ್ಲಿ ಇಷ್ಟ ಆಗ್ತಾರೆ ಅಂದ್ರೆ, ಇಲ್ಲಿ ನಾವೆಲ್ಲ ಕಡೆಗಣಿಸ್ಬಿಟ್ಟಿದೀವಿ. ಆದ್ರೆ ವಿಶ್ವದ ಗಣ್ಯರು, ದೊಡ್ಡ ದೊಡ್ಡ ಗಣ್ಯರು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಇಲ್ಲ ಅಂದ್ರೆ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿ ಇರ್ಬೋದು, ಗಾಂಧೀಜಿ ಬಗ್ಗೆ ಅವ್ರ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ದಾರೆ ಅಂದ್ರೆ, ಯಾವುದೋ ಒಂದು ಸಮಯದಲ್ಲಿ ಹೇಳ್ತಾರೆ ಯಾರೋ ಐನ್ಸ್ಟೈನ್, ಮುಂದೊಂದು ದಿನ ಬರುತ್ತೆ, ಆ ದಿನ ಬಂದಾಗ ಈ ಭೂಮಿ ಮೇಲೆ ಇಂಥ ವ್ಯಕ್ತಿ ಬದುಕಿದ್ದ ಅನ್ನೋದು ಅದು ನೆನ್ಸ್ಕೊಳಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ, ಅಂತ ವ್ಯಕ್ತಿತ್ವ ಇವ್ರದು ಅಂತ ಐನ್ಸ್ಟೈನ್ ಎಲ್ಲ ಒಂದ್ ಕಡೆ ಹೇಳ್ತಾರೆ. ಅದು ನಾವು ಒಂದ್ ರೀತಿ ಅವ್ರ ಗಾಂಧಿನ ಕಡೆಗಣಿಸ್ಬಿಟ್ಟಿದೀವಿ. ಸುಮಾರು ದೇಶಗಳು ಸ್ವತಂತ್ರ ಪಡ್ಕೋಬೇಕಾದ್ರೆ ಅಥವಾ ಸ್ವತಂತ್ರ ಗಳಿಸ್ಕೋಬೇಕಾದ್ರೆ ಹಿಂಸೆ ಅಥವಾ ಶಸ್ತ್ರದ ಮೂಲಕನೇ ಸ್ವತಂತ್ರ ಪಡ್ಕೊಂಡ್ರು. ಆದ್ರೆ ನಮ್ಮ ಸ್ವತಂತ್ರ ಗಳಿಸ್ಕೊಂಡಿದ್ದು ಒಂದು ಅಹಿಂಸಾ ಮೂಲಕನೇ. ಇದೊಂದು ದೊಡ್ಡ ಒಂದು ವಿಷಯ ಮಾತ್ರ. ಆದ್ರೆ ನಮ್ಮ ಗಾಂಧಿನ ಯಾವ ಮಟ್ಟಿಗೆ ಇಳಿಸ್ಬಿಟ್ಟಿದೀವಿ ಅಂದ್ರೆ, ಗಾಂಧಿ ಕ್ಲಾಸು ಆತರ ಎಲ್ಲ ಸಣ್ಣ ಮಟ್ಟಿಗೆ ಇಳಿಸ್ಬಿಟ್ಟಿದೀವಿ. ಒಂಥರ ಗಾಂಧಿನ ಯಾರಾದ್ರೂ ಏಳಿಸ್ಬೋದು ಅಥವಾ ಯಾರಾದ್ರೂ ತೆಗಳ್ಬೋದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಆದ್ರೆ ಗಾಂಧಿ ಅವರ ಅಹಿಂಸೆ ಮೂಲಕ, ಒಂದು ಸುದೀರ್ಘ ಹೋರಾಟದ ಮೂಲಕ ಗಳಿಸ್ಕೊಟ್ಟಂತಹ ಒಂದು ಸ್ವತಂತ್ರ ಇದೆಯಲ್ಲ, ಇದನ್ನ ನೆನ್ಸ್ಕೊಳ್ಳಿ, ವಿಶ್ವದಲ್ಲಿ ಎಲ್ಲೂ ಇಲ್ಲ. ನಾನು ಹಿಂಗೆ ನನ್ನ ಸ್ನೇಹಿತರ ಮಾತಾಡ್ಬೇಕಾದ್ರೆ ಈ ವಿಷಯ ಗಮನಕ್ಕೆ ಬಂತು. ಆಮೇಲೆ ನಾವು ಅಲ್ಲಿ ಗಾಂಧಿ ಬಗ್ಗೆ ಅಂತ ಉತ್ತಮ ಒಬ್ಬ ನಾಯಕನ ಬಗ್ಗೆ ತಿಳ್ಕೊಂಡು ಮಾತಾಡೋದು ಉತ್ತಮ ಅಂತ ಅನಿಸ್ತು. ನಾವು ನನ್ನ ಲೈಟರ್ ನೋಟ್ ಅಂತೂ ಮೇಲ್ಮಟ್ಟದಲ್ಲಿ ಸಣ್ಣ ಪುಟ್ಟ ವಿಷಯ ತಿಳ್ಕೊಂಡು ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡೋದು ಒಳ್ಳೇದಲ್ಲ. ಈ ತರದ ಗಾಂಧೀಜಿಗೆ ಒಬ್ಬ ಒಳ್ಳೆ ನಾಯಕತ್ವದ ಗುಣಗಳು ಎಷ್ಟಿದ್ವು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಇಲ್ಲೆಲ್ಲ ಇತ್ತೀಚೆಗೆ ಕೇಳ್ಪಟ್ಟೆ. ಏನಂತ ಅಂದ್ರೆ, ಹಿಂಗೆ ಗಾಂಧೀಜಿ ಊರು ಸುತ್ಕೊಂಡು ಹೋಗ್ತಿರ್ತಾರೆ. ಅವಾಗ ಅಂದ್ರೆ ಇದು ಸ್ವತಂತ್ರ ಚಳುವಳಿನ ಮುಂದುವರಿಸ್ಕೊಂಡು ಅಥವಾ ಅದನ್ನ ಎಲ್ಲ ಕಡೆ ಪ್ರೇರೇಪಣೆ ಮಾಡೋಕ್ಕೋಸ್ಕರ ಅವಾಗ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ತಾಯಿ ಹೇಳ್ತಾಳೆ, ನೋಡಿ ಇವನು ನನ್ ಮಗ ಸಕ್ಕರೆ ತಿಂತಾ ಇದ್ದಾನೆ, ಇವನು ತುಂಬಾ ಸಕ್ಕರೆ ತಿಂತಾನೆ, ಇವ್ನು ತಿನ್ಬೇಡಿ ಅಂತ ಹೇಳಿ ಅಂತ ಒಬ್ಬ ತಾಯಿ ಗಾಂಧೀಜಿಗೆ ಹೇಳ್ತಾರೆ. ಗಾಂಧೀಜಿ ಏನು ಹೇಳಕ್ ಹೋಗಲ್ಲ. ಒಂದು ವಾರ ಬಿಟ್ಕೊಂಡಾದ್ಮೇಲೆ ಆ ತಾಯಿ ಪುನಃ ಭೇಟಿ ಆದಾಗ ಅಂತಾಳೆ, ಆವಾಗ ಆ ಮಗನ್ಗೆ, ಅಂದ್ರೆ ತಾಯಿ ಹೇಳಿದ್ನಲ್ಲ, ಆ ಮಗನ್ಗೆ ಬುದ್ಧಿವಾದ ಹೇಳ್ತಾರೆ ಗಾಂಧೀಜಿ. ಏನಂತ? ಸಕ್ಕರೆ ತಿನ್ಬೇಡ ಅಂತ ಆವಾಗ ಬುದ್ಧಿವಾದ ಹೇಳ್ತಾರೆ. 2 ವಾರ ಯಾಕೆ ಅವರು ಮೊದ್ಲೇ ಬಾರಿ ಕೇಳಿದ ತಕ್ಷಣ ಯಾಕೆ ಕೇಳಲಿಲ್ಲ ಅಂತ ಅಂದ್ರೆ, ಅವರು ಮೊದ್ಲೇ ಸಕ್ಕರೆ ತಿಂತಿದ್ರಂತೆ. ಅದನ್ನ ನಿಲ್ಸದ ಮೇಲೆ ಆಮೇಲೆ ಬೇರೆಯವ್ರಿಗೆ ಹೇಳಿದ್ರಂತೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಗಾಂಧಿ ಒಬ್ಬ ನಾಯಕತ್ವನ್ಗೆ ಇರಬೇಕಾದ ಇಂಟಿಗ್ರಿಟಿ ಅನ್ನೋದು ಇರುತ್ತಲ್ಲ, ಸಮಗ್ರತೆ ಅನ್ನೋದು ಇರುತ್ತಲ್ಲ, ಆಮೇಲೆ ಅಥೆಂಟಿಸಿಟಿ ಅನ್ನೋದು ಇರುತ್ತಲ್ಲ. ಓಕೆ, ತಾನು ಸರಿ ಇರಬೇಕು ಮೊದ್ಲು, ಆಮೇಲೆ ಇನ್ನೊಬ್ಬರ ಬಗ್ಗೆ ನಾನ್ ಸರಿ ಇದ್ಮೇಲೆ ತಾನೇ ಬೇರೆಯವ್ರಿಗೆ ಒಂದು ಉಪದೇಶ ಮಾಡೋದು. ಅದು ಇಂಟಿಗ್ರಿಟಿ ಅನ್ನೋದು ಎಲ್ಲರಲ್ಲೂ ಬರಬೇಕು. ಯಾವುದೇ ಹುದ್ದೆ ಇರ್ಬೋದು, ಒಬ್ಬ ವಿದ್ಯಾರ್ಥಿ ಇರ್ಬೋದು, ಒಬ್ಬ ಕೆಲಸ ಮಾಡ್ತಿರೋ ಇರ್ಬೋದು, ಯಾವುದೇ ಹುದ್ದೆ, ಯಾವುದೇ ವೃತ್ತಿ ಇರ್ಬೋದು, ಅದು ಎಲ್ಲರೂ ಇಂಟಿಗ್ರಿಟಿ ಅನ್ನೋದು ಇರಬೇಕು, ಸಮಗ್ರತೆ ಅನ್ನೋದು ಬೆಳೆಸ್ಕೋಬೇಕು. ಇದು ಒಂದು ನಾಯಕತ್ವದ ಒಂದು ಪ್ರಮುಖ ಗುಣ ಅಂತ ನಾನ್ ಪರಿಭಾವಿಸ್ತೇನೆ. ಇಷ್ಟು ಹೇಳ್ತಾ, ನಮ್ಮ ಈಗಾಗ್ಲೇ ಸಮಯ ಮೊದ್ಲೇ ಲೇಟಾಗಿ ಶುರುವಾಗಿದೆ. ಈ ಸಭೆನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಇಂದಿನ ಸಭೆಯ ಸೂತ್ರಧಾರರಾದಂತ ನಮ್ಮ ನಂದೀಶ್ ಕಮ್ಮಾರ್, ಟೋಸ್ಟ್ ಮಾಸ್ಟರ್ ನಂದೀಶ್ ಕಮ್ಮಾರ್ ಅವ್ರನ್ನ ವೇದಿಕೆಗೆ ಕರೆಯೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ನಾವೊಂದೆರಡು ಮಾತು.
ವೇದೇಶ್ ಕಮ್ಮಾರ್ ಅವ್ರು ಮೊದ್ಲು ನಮ್ಮ ಟೋಸ್ಟ್ ಮಾಸ್ಟರ್ KEBT ಕ್ಲಬ್ ಬಂದು ಸ್ಪೀಚ್ ಕೊಡ್ತಾ ಇದ್ರು. ಆಮೇಲೆ ಇತ್ತೀಚೆಗೆ ಅವರು ನಮ್ಮ ಕ್ಲಬ್ಗೆ ಜಾಯ್ನ್ ಆಗೋದ್ರಲ್ಲಿ ಇದ್ದಾರೆ. ಅವರು ಸದ್ಯ ಇವರು ಧಾರವಾಡ SVM ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಇವಾಗ ಅವರು ಕ್ಯಾಟ್ ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರು ತುಂಬಾ ಹಿಂದಿ ಸಾಂಗ್ ಗಳು ಕೇಳ್ತಾರಂತೆ, ಅವರ ಅಭಿರುಚಿ. ಅದೇ ರೀತಿ ಅವ್ರ ನಾವೆಲ್ಗಳು ಓದ್ತಾರಂತೆ, ಅವ್ರ ನಾವೆಲ್ಗಳು ಪಬ್ಲಿಷ್ ಮಾಡಿರ್ತಾರೆ. ಸೊ ಇದು ನಮ್ಗೆ ಒಂದ್ ರೀತಿ ಖುಷಿ ಕೊಡೋ ವಿಚಾರ. ಯಾಕಂತಂದ್ರೆ ಇವರ ಒಂದು ವ್ಯಕ್ತಿತ್ವನೇ ಬೇರೆ ಇದೆ. ಇವರು ಒಂದು ನಾವೆಲ್ ಬರೀತಾರೆ, ನಾವೆಲ್ ಓದ್ತಾರೆ ಅಂತ ಅಂದ್ರೆ ಇವರು ತಿಳ್ಕೊಂಡಿದ್ದಾರೆ. ಓಕೆ, ಇನ್ನಷ್ಟು ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ವ್ಯಕ್ತಿತ್ವ. ಇವರು ನಮ್ಮ ಕ್ಲಬ್ಗೆ ಬರ್ತಾ ಇರೋದು ಅಥವಾ ನಮ್ಮ ಕ್ಲಬ್ ಅಲ್ಲಿ ಸದಸ್ಯ ಆಗಿರೋದು ನಮ್ಗೆಲ್ಲ ಒಂದ್ ರೀತಿ ನಮ್ಮ ಕ್ಲಬ್ ನ ಇನ್ನೂ ಒಂದು ಮೇಲ್ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡೋಗ್ತಾರೆ ಅಂತ ನಾವು ಭಾವಿಸ್ತಾ ಅವ್ರನ್ನ ವೇದಿಕೆ ಕರಿತಾ ಇದ್ದೀನಿ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಆಫ್ ದಿ ಡೇ ನಂದೀಶ್ ಕಮ್ಮಾರ್ ಅವರೇ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರಿಗೆ. ಗುಡ್ ಈವ್ನಿಂಗ್ ಫೆಲೋ ಟೋಸ್ಟ್ ಮಾಸ್ಟರ್ಸ್. ಆಕ್ಚುಲಿ ನಾನು ಇಂಗ್ಲಿಷನ್ನೇ ಜಾಸ್ತಿ ನನಗೆ ರೂಢಿ ಇರೋದ್ರಿಂದ ನಾನು ಇಂಗ್ಲಿಷಲ್ಲೇ ಜಾಸ್ತಿ ಹೇಳ್ತೀನಿ. ಆದರೆ ನಡುವೆ ಮಧ್ಯದಲ್ಲಿ ಕನ್ನಡನೂ ಹೇಳ್ಕೊಂತ ಹೋಗ್ತೀನಿ. ಆದರೆ ಸ್ಟಾರ್ಟ್ ಮಾಡೋಕ್ಕೆ ಐ ವಿಲ್ ಗೋ ವಿತ್ ದ ಇಂಗ್ಲಿಷ್. ಸೊ ಯಾ, ಗುಡ್ ಈವ್ನಿಂಗ್ ಫೆಲೋ ಟೋಸ್ಟ್ ಮಾಸ್ಟರ್ಸ್, and are there any guests? Hello? No guests. Okay. Good evening, fellow Toastmasters. Yes. As the Toastmaster of the day, it is my privilege to introduce today's meeting theme. That is small wins, big impact anta heli. ಅಂದ್ರೆ ಚಿಕ್ಕ ಗೆಲುವುಗಳು ಮುಂದೆ ದೊಡ್ಡ ಪ್ರಭಾವ ಬೀರ್ತಾವೆ ಅಂತ ಇವತ್ತಿನ ಸಭೆಯ ಥೀಮ್ ಆಗಿದೆ ಇದು. ಸೊ ಮೊದಲಿಗೆ ಹೇಳ್ಬೇಕಂದ್ರೆ, ನಿಮ್ಗೆ ಯಾವಾಗಾದ್ರೂ ಈಗ ಟೋಸ್ಟ್ ಮಾಸ್ಟರ್ಸ್ ಅನ್ನೇ ತಗೊಳ್ಳೋಣ, ಯಾಕಂದ್ರೆ ದಟ್ ಈಸ್ ದ ಮೋಸ್ಟ್ ಕಾಮನ್ ಥಿಂಗ್ ದಟ್ ವಿ ಆಲ್ ಹ್ಯಾವ್ ಅಲ್ವಾ? ಸೊ ಈಗ ಫಸ್ಟಿಗೆ ಜಾಯ್ನ್ ಆಗಿದ್ರಲ್ಲ ಎಲ್ಲರೂ. ಸೊ ಅವಾಗ ನಿಮಗೆ ಟೈಮರ್ ರೋಲ್ ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಐಸ್ ಬ್ರೇಕರ್ ಕೊಡ್ತಿರ್ತೀರಾ, ಅಥವಾ ಒಂದು ದೊಡ್ಡ ರೋಲ್ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಅನ್ನೋ ಜನರಲ್ ಇವ್ಯಾಲ್ಯುಯೇಟರು ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಿಮ್ಗೆ ಹೆಂಗೆ ಅನಿಸಿತ್ತು? ಯಾರಾದರೂ ಒಬ್ರು ಶೇರ್ ಮಾಡ್ಕೋಬೋದು. ಅವಾಗ ನಿಮಗೆ ಏನಪ್ಪ, ನಾನು ಟೈಮರ್ ಕೊಟ್ಟಿದ್ದಾರೆ, ಅದೇನು ಸಣ್ಣ ರೋಲ್ ಬಿಡು ಅನ್ಸಿತ್ತೋ, ಹೇಗನ್ಸಿತ್ತು? ನಾನೇ ಹೇಳ್ತೀನಿ. ನನಗೆ ನಾನ್ ಸೇರ್ಕೊಂಡಾಗ ನನಗೆ ವಿವಿಧ ರೋಲ್ಗಳ ಬಗ್ಗೆ ಅಥವಾ ವಿವಿಧ ಈ ಬಗ್ಗೆ ನಂಗೆ ಐಡಿಯಾ ಇರ್ಲಿಲ್ಲ. ನನಗೆ ಇನ್ನೂ ನೆನಪಿದೆ, ಎಲ್ಲರೂ ಒಂಥರ ಯಾವ ತರ ಅಂದ್ರೆ ಒಂದ್ ರೀತಿ ಅಂದ್ರೆ ಟೆಸ್ಟ್ ಆಡ್ದಂಗೆ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರು. ಮೌನ್ ಮೂರ್ತಿ ಇರ್ಬೋದು, ಎದುರುಗಡೆ ನಿಂತ್ಕೊಂಡು, ಅಥವಾ ಬೇರೆಯವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಕೆಲವು ದಿನ ನಾನು ಆ ರೋಲ್ಗಳನ್ನ ಮಿತಿ ಮೀರಿ ಬೇರೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಒಂದ್ಸಲ ನನಗೆ ಇದು ನೆನಪಿದೆ, ಒಂದ್ಸರಿ ನನಗೆ ಆ ಕೌಂಟ್ರು ಆಮೇಲೆ ಗ್ರಾಮೀಣ ಮಾಡ್ತಾ ಇದ್ದೀನಿ, ನಾನು ಟೋಟಲ್ ಎಲ್ಲಾನು ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದೀನಿ. ಜನರಲ್ ಲೆವೆಲ್ ಏನೇನ್ ಮಾಡ್ಬೇಕು ಎಲ್ಲಾನು ಕ್ಯಾಪ್ಚರ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಮೌನ್ ಮೂರ್ತಿ ಒಂದು ನನಗೆ ಏನೋ ಎಚ್ಚರಿಸಿದ್ರು, ನೀವ್ ಈ ತರ ಮಾಡಿದ್ರೆ ನಮ್ಗೆ ಜನರಲ್ ಲೆವೆಲ್ ಅವಶ್ಯಕತೆನೇ ಇರಲ್ಲ ಅಂತ ಅವರು ಹೇಳಿದ್ರು. ಆತರ ಅದು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ಎಲ್ಲಾನು ನನಗೆ ಪ್ರೋತ್ಸಾಹ ಕೊಟ್ರು, ತಗೊಂಡ್ ಮಾಡು, ಈ ತರ ಇರುತ್ತೆ, ತಗೊಂಡ್ ಮಾಡು ಅಂತೆಲ್ಲ ಒಂದ್ ರೀತಿ ಹಿಂದ್ಗಡೆ ನಿಂತ್ಕೊಂಡು ಪ್ರೋತ್ಸಾಹ ಕೊಟ್ರು. ಅದರಿಂದ ಆ ರೋಲ್ಗಳನ್ನ ಮೊದ್ಲು ಆ ರೋಲ್ ಬಗ್ಗೆ ಅದು ಏನು ಸ್ಕೋಪ್ ಏನಿದೆ ಅದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಬರ್ತಾ ಅದ್ರ ರೋಲ್ದು ಲಿಮಿಟ್ಸ್ ಏನಿದೆ, ಏನ್ ಮಾಡ್ಬೇಕು ಅಂತ ತಿಳ್ಕೊಂತ ಬಂದ್ವಿ. ಅದೇ ರೀತಿ ಕೆಲವು ಟೋಸ್ಟ್ ಮಾಸ್ಟರ್ಗಳು ಒಂಥರ ಅಚ್ಚುಕಟ್ಟಾಗಿ ಮಾಡಿದ್ರು. ನನಗೆ ಎಕ್ಸಾಂಪಲ್ ಅಂದ್ರೆ ರಾಘವೇಂದ್ರ ಇರ್ಬೋದು. ಅವರು ಏನೇ ತಗೊಂಡ್ರು, ಒಂದು ಟೈಮರ್ ಇರ್ಬೋದು, ಒಂದು ಕೌಂಟರ್ ಇರ್ಬೋದು, ಯಾವ್ದೇ ತಗೊಂಡ್ರು ಒಂಥರ ಅವ್ರನ್ನೆಲ್ಲ ಅಚ್ಚುಕಟ್ಟುತನ, ಒಂದು ಸಿಸ್ಟಮ್ಯಾಟಿಕ್ ಇದೆ. ಸೊ ನಾನು ಅವಾಗ ಅಂದ್ಕೊಂಡೆ, ನಾನ್ ಮೊದ್ಲು ಬಿಗಿನಿಂಗ್ ಬಂದಾಗ ಇವ್ರ ತರ ನಾನು ಸ್ವಲ್ಪ ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಪ್ರಿಪೇರ್ ಆಗಿ ಬರ್ಬೋದಿತ್ತಲ್ವಾ, ನಾನು ಸ್ವಲ್ಪ
ಅದು ತಿಳ್ಕೊಳ್ದೆ ನಾನು ಸುಮ್ನೆ ಬಂದು ಅವ್ರು ಏನ್ ಹೇಳಿದ್ರು ಅದನ್ನ ಕೇಳ್ಕೊಂಡು ನಾನು ಮಾಡಿದ್ನಲ್ಲ, ಇನ್ನೂ ಅಚ್ಚುಕಟ್ಟಾಗಿ ಮಾಡ್ಬೋದಿತ್ತಲ್ಲ ಅನ್ಸ್ತು ನನಗೆ. ಇಷ್ಟ ಹೇಳ್ತಾ ವೇದಿಕೆನ ಮರಳಿ ವಾಪಸ್ ನಂದೀಶ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಎಸ್ ಧನ್ಯವಾದಗಳು, ತುಂಬಾ ಧನ್ಯವಾದಗಳು ನಿಮ್ಮ ಅನುಭವ ಹೇಳಿದಕ್ಕೆ. ಅದೇ ರವಿ ಸರ್ ಹೇಳ್ದಾಗೆ ನಮ್ಗೆ ಇದರಿಂದ ಏನ್ ಅರ್ಥ ಆಗತ್ತಂದ್ರೆ, ಈಗ ಒಮ್ಮಿಗಿಲೆ ನಮ್ಗೆ ದೊಡ್ಡದೇ ಸಿಕ್ಬಿಡೋದಿಲ್ಲ, ಆದ್ರೆ ನಮ್ಗೆ ಏನನ್ಸುತ್ತೆ, ಈಗ ನಾವು ನಮ್ ವರ್ಕ್ ಪ್ಲೇಸ್ ಅಲ್ಲೇ ನೋಡ್ಬೋದು. ಈಗ ನಮ್ಗಿಂತ ಅಂದ್ರೆ ನಾನು ತುಂಬಾ ಚಿಕ್ಕವನು, ನೀವೆಲ್ಲ ಅನುಭವಿಸಿದ್ದೀರಾ. ಆದ್ರೆ ನಾನು ಏನ್ ಹೇಳ್ಬೇಕಂತ ಇದೀನಂದ್ರೆ, ಈಗ ಏನಾದ್ರೂ ನಮ್ ಬಾಸ್ ನೋಡಿ, ಇಲ್ಲಪ್ಪ ನಾನು ಆ ತರ ಸ್ಯಾಲ್ರಿ ಹೆಚ್ಚಿಗೆ ಇರ್ಬೇಕು ನನಗೂ, ಆಮೇಲೆ ವರ್ಕ್ ಈಗ ಎಲ್ಲಾರ್ಗೂ ಇದ್ ಮಾಡಿ ನಾನು ಚೆನ್ನಾಗೆ ಅವ್ರನ್ನ ಲೀಡ್ ಮಾಡ್ಬೇಕು ನಾನು, ಈ ರೀತಿ ಸಣ್ಣ ಆ ತರ ಬಂದಿರುತ್ತೆ ಅಲ್ವಾ. ಆದ್ರೆ ಅದಲ್ಲ, ಅದು ಇಟ್ಸ್ ನಾಟ್ ದ ವೇ ಇಟ್ ಹ್ಯಾಸ್ ಟು ಬಿ. ಆಕ್ಚುಲಿ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ನಾವು ಇಂಪ್ರೂವ್ ಆಗೋದು ಹೇಗಂದ್ರೆ, ರವಿ ಸರ್ ಹೇಳ್ದಾಗೆ ಫಸ್ಟ್ ಈಗ ಅವ್ರಿಗೆ ರೋಲ್ ತಗೊಂಡಾಗ ಸರಿಯಾಗಿ ನಿಭಾಯಿಸಕ್ ಆಗ್ಲಿಲ್ಲ ಅಂತೆ. ಆಮೇಲೆ ಬರ್ತಾ ಬರ್ತಾ ಅವರು ಹಿ ಇಂಪ್ರೂವ್ಡ್ ಅಲ್ವಾ. ಸೊ ದಟ್ ಮೀನ್ಸ್ ದ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್ಸ್ ಥ್ರೂ ಕನ್ಸಿಸ್ಟೆಂಟ್ ಆಕ್ಷನ್ಸ್. ಅಟಾಮಿಕ್ ಹ್ಯಾಬಿಟ್ಸ್ ನೀವೆಲ್ಲ ಕೇಳಿರ್ಬೋದು, ತುಂಬಾ ಜನ ಹೇಳ್ದಾಗೆ ನೀವೆಲ್ಲ ಪುಸ್ತಕಗಳನ್ನೆಲ್ಲ ಭಾಳ ಓದ್ತೀರಾ. ಅಟಾಮಿಕ್ ಹ್ಯಾಬಿಟ್ಸ್ ಜೇಮ್ಸ್ ಕ್ಲಿಯರ್ ಅವ್ರು ಬರೆದಿರ್ತಾರಲ್ಲ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 1% ಇಂಪ್ರೂವ್ಮೆಂಟ್ ಎವ್ರಿ ಡೇ ಮೇಕ್ಸ್ ಯು 37 times ಬೆಟರ್ ಇನ್ 1 year. ಈಗ ಅದೇ ಅವ್ರೇನಂತಾರೆ ಅಂದ್ರೆ, ದಿನ ನೀವು 1% ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ, ಅಂದ್ರೆ ನೆನ್ನೆಕ್ಕಿಂತ ಇವತ್ ನಾನು 1% ಇಂಪ್ರೂವ್ ಆಗಿದ್ರೆ, ನಾನು ಇಡೀ ವರ್ಷ ತುಂಬೋದ್ರೊಳಗೆ ಐ ವಿಲ್ ಬಿ 37 times ಬೆಟರ್ ದೆನ್ ವಾಟ್ ಐ ಆಮ್ ಟುಡೇ. ಫಾರ್ ಎಕ್ಸಾಂಪಲ್, ಈಗ ಟೋಸ್ಟ್ ಮಾಸ್ಟರ್ಸ್ ಅನ್ನೇ ತಗೊಳ್ಳಿ. ಈಗ ಐಸ್ ಬ್ರೇಕರ್, ನಂದು ಎಕ್ಸಾಂಪಲ್ ಹೇಳ್ತೀನಿ. ಐಸ್ ಬ್ರೇಕರ್ ನಾನ್ ಫಸ್ಟ್ ಟೈಮ್ ನಮ್ಮ ಕ್ಲಬ್ DET ಕ್ಲಬ್ ಅಲ್ಲಿ ಐಸ್ ಬ್ರೇಕರ್ ಕೊಡುವಾಗ ನಡುವೆ ನಿಂತು ಬಿಟ್ಟಿದೆ. ಆಮೇಲೆ ತುಂಬಾ ಫಿಲ್ಲರ್ ವರ್ಡ್ಸ್ ಯೂಸ್ ಮಾಡ್ತಿದ್ದೆ. ಅದು ಕೂಡ ಬರ್ತಾ ಬರ್ತಾ ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಈಗ ಯಾವ ರೀತಿ ಇಂಪ್ರೂವ್ ಆಗಿದೆ ನೀವೆಲ್ಲ ನೋಡ್ಬೋದು. ಅದೇ ರೀತಿ ಫಸ್ಟ್ ಟೈಮ್ ಟೇಬಲ್ ಟಾಪಿಕ್ಸ್ ಗೆಸ್ಟ್ ಆಗಿ ಬಂದಾಗ ಎಲ್ಲರಿಗೂ ಇದಾಗೆ ಆಗಿರುತ್ತೆ, ನನ್ ಕರಿಬಾರ್ದು, ನಾನು ಹೇಗಪ್ಪ, ಹೊಸ ಆಡಿಯನ್ಸ್ ಇದ್ದಾರೆ, ಹೊಸ ಜನರ ಮುಂದೆ ಹೇಗೆ ನಾನು ಹೌ ಶುಡ್ ಐ ಸ್ಪೀಕ್, ಹೌ ಶುಡ್ ಐ ಓಪನ್ ಅಪ್ ಅಂತ ಅನ್ಸಿರತ್ತೆ ಅಲ್ವಾ. ಆದ್ರೆ ಬರ್ತಾ ಬರ್ತಾ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದೀವಿ. ಸೊ that's why this is a very good platform, which is Toastmasters, wherein ನಾವು ಬರ್ತಾ ನಾವು ಒಳ್ಳೆ ಭಾಷಣಕಾರರಾಗ್ತೀವಿ, ಒಳ್ಳೆ ಇವ್ಯಾಲ್ಯೂಯೇಷನ್ಸ್ ಕೊಡಕ್ಕಾಗತ್ತೆ, ಒಳ್ಳೆ ಆಶುಭಾಷಣಕಾರರಾಗ್ತೀವಿ. ಈಗ ಎಲ್ಲರೂ ಒಮ್ಮೆ ಈಗ ಧನಂಜಯ ಹರಟಿರಾಚೆ ಅಥವಾ ಯಾರಾದ್ರೂ ಯಾರು ವರ್ಲ್ಡ್ ಚಾಂಪಿಯನ್ಸ್ ಇರ್ತಾರಲ್ಲ, ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಪೀಕಿಂಗ್ ಚಾಂಪಿಯನ್ಸ್, ಅವರು ಒಂದೇ ಸರ್ತಿ ಆಗಿರಲ್ಲ. ಅದು ವರ್ಷಾನ್ಗಟ್ಲೆ ಅವರು ಪ್ರಿಪರೇಷನ್ ಮಾಡಿರ್ತಾರೆ. ವೇರಿಯಸ್ ಕಾಂಪಿಟೇಷನ್ಸ್, they'll take part in various competitions and they'll ಒಮ್ಮೆಗೆಲೆ ಆ ಸ್ಟೇಜಿಗೆ ಹೋಗಿರಂಗಿಲ್ಲ. ಅವರು ಬರ್ತಾ ಫಸ್ಟ್ ಕ್ಲಬ್ ಲೆವೆಲ್ ಅಲ್ಲಿ ಗೆದ್ದಿರ್ತಾರೆ, ಆಮೇಲೆ ಏರಿಯಾ ಲೆವೆಲ್ ಹೋಗ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತಾರೆ, ಅದಾದ್ಮೇಲೆ ಡಿವಿಷನ್ ಲೆವೆಲ್ ಹೋಗ್ತಾರೆ.
ಡಿವಿಷನ್ ಲೆವೆಲ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಆದ್ಮೇಲೆ ನ್ಯಾಷನಲ್ ಇರುತ್ತೆ. ನ್ಯಾಷನಲ್ ಆದ್ಮೇಲೆ ಇಂಟರ್ನ್ಯಾಷನಲ್ ಸ್ಪೀಚ್. ಇಂಟರ್ನ್ಯಾಷನಲ್ ಸ್ಪೀಚಿಗೂ ಒಮ್ಮಿಗಿಲೆ ನ್ಯಾಷನಲ್ ಲೆವೆಲ್ ಫೈನಲ್ಸ್ ಒಮ್ಮಿಗಿಲೆ ಹೋಗಿರಂಗಿಲ್ಲ. ಅವರು ಆ ಸ್ಟೇಜ್ ಮೇಲೆ ಹೋದ್ಮೇಲೆ ಕಾಂಪಿಟೇಷನ್ ಬಹಳ ಕಷ್ಟ ಇರತ್ತಂತೆ. ನಮ್ಮ ಧನಂಜಯ ಸರ್ದು ಅವರು ಕೊರೋನೇಶಲ್ ಬಂದಾಗ ಹೇಳ್ತಾ ಇದ್ರು, ಎಷ್ಟೋ ಸತಿ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಥರ್ಡ್ ಸೆಕೆಂಡ್ ಹೀಗೆ 3-4 ವರ್ಷ ಹೀಗೆ ಆಯ್ತಂತೆ. ಆದ್ರೂ ಅವರು ಬಿಡ್ಲಿಲ್ಲ, ಅಷ್ಟಕ್ಕೆ ಆಗಂಗಿಲ್ಲ ಅಂತ ಬಿಡ್ಲಿಲ್ಲ ಅವರು. ಮತ್ತೆ ಅವರು ಪ್ರಯತ್ನ ಮಾಡಿದಾಗ in 2014 he became the world champion. ಸೊ ಅದೇ ರೀತಿ ಇನ್ನೊಂದು ಪುಸ್ತಕ ದ ಕಂಪೌಂಡ್ ಎಫೆಕ್ಟ್ ಬೈ ಡ್ಯಾರೆನ್ ಹಾರ್ಡಿ, ಅವರು ಏನ್ ಹೇಳ್ತಾರಂದ್ರೆ, ಯಶಸ್ಸು ಅಥವಾ ಸಕ್ಸೆಸ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಸೈಲೆಂಟ್, ನೋ ಶಾರ್ಟ್ಕಟ್ಸ್, ಜಸ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಈಗ 10 ರೂಪಾಯಿ ಇನ್ವೆಸ್ಟ್ ಮಾಡಿ ನೋಡಿದ್ರೆ, ಅಂದ್ರೆ 10 ರೂಪಾಯಿ ಅಂತಲ್ಲ, ಬಟ್ ಸ್ಮಾಲ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅದು ಬರ್ತಾ ಬರ್ತಾ ನಿಮ್ಗೆ ಕಂಪೌಂಡ್ ಪ್ರಾಫಿಟ್ಸ್ ಕೊಡ್ತಾ ಹೋಗುತ್ತೆ. ಅದು ಇನ್ಸಿಗ್ನಿಫಿಕೆಂಟ್ ಅನ್ಸ್ಬೋದು, ಏನಪ್ಪಾ 10 ರೂಪಾಯಿ ದಿವಸ ಮಾಡಿದ್ರೆ, ಅಥವಾ 1 ಪುಷಪ್ ಇನ್ ದ ಜಿಮ್, ಅಂದ್ರೆ 10 ಪುಷಪ್ಸ್ ದಿವಸ ಮಾಡು ಸಾಕು ಅಂತ ಟ್ರೈನರ್ ಹೇಳಿದಾಗ 10 ಪುಷಪ್ಸ್ ಮಾಡಿದ್ರೆ ಅದೆಲ್ಲಿ ಹತ್ಬೇಕು ಅಂತ ಬಿಟ್ಬಿಡ್ತೀವಿ. ಅದೇ ರೀತಿ ನಾವು ಅದನ್ನ ಮಾಡ್ಲಾರ್ದೆ ನಾವು ಅವ್ರಿಗೆ ಹೇಳ್ದಾಗೆ ಅವ್ರನ್ನ ಫಾಲೋ ಮಾಡಿ 10 ಪುಷಪ್ಸ್ ಮಾಡಿದ್ರೆ, ನಾವು ಅಟ್ ದ ಎಂಡ್ ಆಫ್ ದ ಇಯರ್ ವಿಲ್ ರಿಯಲೈಸ್ ನಾವು ಎಷ್ಟು ಬೆಟರ್ ಆಗಿದ್ದೀವಿ, ಎಷ್ಟು ಹೆಲ್ದಿ ಆಗಿದ್ದೀವಿ ಅಂತ ಗೊತ್ತಾಗತ್ತೆ. ಸೊ ಇದಿಷ್ಟು ಈಗ ಇಂಟ್ರಡಕ್ಷನ್ಗೆ ಸಾಕು. ಮತ್ತೆ ನೆಕ್ಸ್ಟ್ ಮುಂದುವರಿಯೋಣ. ಸೊ ಈಗ ನಮ್ಮ ಟೋಸ್ಟ್ ಮಾಸ್ಟರ್ಸ್ ಸಭೆಯಲ್ಲಿ ಇವ್ಯಾಲ್ಯೂಯೇಷನ್ ಅಂತ ಇದೆ. ಇವ್ಯಾಲ್ಯೂಯೇಷನ್ ಅಂದ್ರೆ ನಮಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅವರು. ಇವ್ಯಾಲ್ಯೂಯೇಷನ್ ಯಾಕೆ ಬೇಕಪ್ಪ ಅಂತಂದ್ರೆ, ನಾವು ಇಂಪ್ರೂವ್ ಆಗ್ತಾ ಇರ್ತೀವಲ್ಲ, ಅದನ್ನ ಯಾರಾದ್ರೂ ಒಬ್ರು ಒಮ್ಮಿಗಿಲೆ ನಾವು ವಿ ಆರ್ ನಾಟ್ ಪರ್ಫೆಕ್ಟ್, ನಾಟ್ ಎವಿನ್ ಅ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಈಸ್ ಅ ಪರ್ಫೆಕ್ಟ್. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮ್ಗೆ ಸಲಹೆಗಳನ್ನ ಕೊಡ್ತಾರೆ. ನಮ್ಮ ಮೆಂಟರ್ಸ್ ಆಗಿರ್ಬೋದು, ನಮ್ಮ ಕಲೀಗ್ಸ್ ಆಗಿರ್ಬೋದು, ನಮ್ಮ ಫೆಲೋ ಟೋಸ್ಟ್ ಮಾಸ್ಟರ್ಸ್ ಆಗಿರ್ಬೋದು. ಇದ್ರ ನೋಡ್ದಾಗೆ ಅವ್ರು ಫೀಡ್ಬ್ಯಾಕ್ ಕೊಡ್ತಾರಲ್ಲ, ಅದನ್ನ ನಾವು ಅನ್ಯತಾ ಭಾವಿಸಿದೆ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದ್ರೆ ವಿಲ್ ಇಂಪ್ರೂವ್ ಅ ಲಾಟ್. ಸೊ ಈಗ ಐಸ್ ಬ್ರೇಕರ್ ಅಲ್ಲಿ ಇಲ್ಲ ಎಷ್ಟೊಂದು ತಪ್ಪುಗಳಾಗಿರುತ್ತೆ. ಅದನ್ನ ನಮ್ಮ ಮೆಂಟರ್ ನೋಡಿದ ತಕ್ಷಣ ನಮ್ಗೆ ಹೇಳ್ತಾರಲ್ಲ, ಅವಾಗ ನಮ್ಗೆ ಏನ್ ಅನಿಸುತ್ತೆ ಅಂದ್ರೆ, ಯಪ್ಪ ಇಷ್ಟೊಂದು ಮಿಸ್ಟೇಕ್ಸ್ ಮಾಡಿದೀನಿ ಅಂತಾರೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗಪ್ಪ ಮಾಡೋದು ಅಂತ ಬಿಟ್ಬಿಡ್ಬಾರ್ದು. ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ಸ್ಪೀಚ್ ಅಲ್ಲಿ ಮತ್ತೆ ಕೊಡ್ತಾ ಇರ್ಬೇಕು. ಸ್ಪೀಚಸ್ ಕೊಟ್ಕೊಂತ ಹೋದಾಗೆ ನಮ್ಗೆ ಇಂಪ್ರೂವ್ಮೆಂಟ್ ಕಾಣಕ್ ಸಾಧ್ಯ. ಅದೇ ರೀತಿ ನಮ್ಮ ಈ ಮೀಟಿಂಗನ್ನ ಇನ್ನ ಚೆನ್ನಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡಕ್ಕೆ ನಾವು ಈ ಮೀಟಿಂಗ್ ಅಲ್ಲಿ ಏನೇನ್ ಇಂಪ್ರೂವ್ ಮಾಡ್ಕೋಬಹುದು ಅಂತ ಲಾಸ್ಟಿಗೆ ಒಬ್ರು ಇವ್ಯಾಲ್ಯೂಯೇಷನ್ ಜನರಲ್ ಇವ್ಯಾಲ್ಯೂಯೇಟರ್ ಮತ್ತೆ ಅವರ ಟೀಮ್ ನಮ್ಗೆ ಇವ್ಯಾಲ್ಯೂಯೇಷನ್ ಕೊಡ್ಲಿಕ್ಕಿದ್ದಾರೆ. ಸೊ ಇವತ್ತಿನ ನಮ್ಮ ಜನರಲ್ ಇವ್ಯಾಲ್ಯೂಯೇಟರ್ ಟೋಸ್ಟ್ ಮಾಸ್ಟರ್, ಒಂದೇ ಸೆಕೆಂಡ್, ಟೋಸ್ಟ್ ಮಾಸ್ಟರ್ ಅನಿಲ್ ಅವರು. ಇವರು ಸದ್ಯಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ TCS ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ ಒಳ್ಳೆ ಪುಸ್ತಕಗಳನ್ನ ಓದೋಕೆ ಇವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಆಮೇಲೆ
ಗಾರ್ಡನಿಂಗ್ ಮಾಡ್ತಾರೆ. ಗಾರ್ಡನಿಂಗ್ ಅವ್ರದ್ದು ಒಂದು ಹಾಬಿ ಕೂಡ. ಅಥವಾ ಇನ್ನೊಂದೇನ್ ಮಾಡ್ತಾರೆ ಅಂದ್ರೆ ಅವರು ಚೆಸ್ ಆಡ್ತಾರೆ. ಆಮೇಲೆ ಅವರು ಟೋಸ್ಟ್ ಮಾಸ್ಟರ್ಸ್ ಎದಕ್ ಜಾಯ್ನ್ ಆಗಿದ್ದಾರೆ ಅಂದ್ರೆ ತಮ್ಮ ಕಮ್ಯುನಿಕೇಶನ್ ಮತ್ತೆ ಲೀಡರ್ಶಿಪ್ ಅನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ. ಸೊ ಅವರು ತುಂಬಾ ಕೀನ್ ಆಗಿ ಅಬ್ಸರ್ವೇಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ಈಗ ಬರ್ತಾ ಅವ್ರಿಗೆ. ಸೊ ಅವರಿಗೆ ಈಗ ಜನರಲ್ ಇವ್ಯಾಲ್ಯೂಯೇಟರ್ ಆಗಿದ್ದಾರೆ. ಸೊ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಸರ್, ನಿಮ್ಗೆ ವೇದಿಕೆನ ಹಸ್ತಾಂತರಿಸ್ತೇನೆ. ಧನ್ಯವಾದಗಳು ನಂದೀಶ್, ಟೋಸ್ಟ್ ಮಾಸ್ಟರ್ ನಂದೀಶ್ ಅವರೇ. ಇವತ್ತಿನ ಸಭೆಯಲ್ಲಿ ನಾನು ಜನರಲ್ ಎವ್ಯಾಲ್ಯೂಯೇಟರ್ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನಂದೀಶ್ ಅವರು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಜನರಲ್ ಎವ್ಯಾಲ್ಯೂಯೇಟರ್ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಇಡೀ ಸಭೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮತ್ತೆ ಯಾವ ಒಂದು ಒಳ್ಳೆ ವಾಕ್ಯಗಳು, ಒಳ್ಳೆ ಇದು ಏನಾದ್ರು ಯಾರಾದ್ರೂ ಹೇಳಿದ್ರೆ ಅದನ್ನ ರಿಪೋರ್ಟ್ ಮಾಡೋದು, ಮತ್ತೆ ಎಲ್ಲಾದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾದ್ರೆ ನಾವು ಅದನ್ನ ರಿಪೋರ್ಟ್ ಮಾಡೋದು. ಅದು ಸಭೆಯ ಕೊನೆಯಲ್ಲಿ ನಾನು ಮಾಡ್ತೇನೆ. ನಂದೀಶ್ ಅವ್ರು ಹೇಳಿದಾಗೆ ಏನಾದ್ರೂ ಒಂದು ಪ್ರೊಸೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಯಾವ ತರ ನಾವು ಇವಾಗ ಮಾತಾಡ್ತಾ ಇರೋ ಅದೇ ತರ ಮಾತಾಡ್ತಾ ಯಾರು ನಾವು ಕಾಮೆಂಟ್ಸ್ ಮಾಡದಿದ್ರೆ ಏನಾಗುತ್ತೆ ಅಂದ್ರೆ ವಿಲ್ ನಾಟ್ ಇಂಪ್ರೂವ್. ನಾವು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಯಾರಾದ್ರೂ ಫೀಡ್ಬ್ಯಾಕ್ ಕೊಟ್ರೆ ನಾವು ವಿ ಕ್ಯಾನ್ ಫೋಕಸ್ ಆನ್ ದಟ್ ಒನ್ ಅಂಡ್ ಅದನ್ನ ಆ ಒಂದು ಏರಿಯಾದಲ್ಲಿ ನಾವು ಸ್ವಲ್ಪ ಫೋಕಸ್ ಮಾಡಿ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಅದರಿಂದ ಈ ಜನರಲ್ ಎವ್ಯಾಲ್ಯೂಯೇಷನ್ ಅನ್ನೋದು ಬಹಳ ಮುಖ್ಯವಾದ ಅಂಗ ಇದರಲ್ಲಿ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ. ಈ ಕಾರ್ಯವನ್ನು ನಿರ್ವಹಿಸಕ್ಕೆ ನನಗೆ ಇವತ್ತು ಸಹಾಯ ಮಾಡೋದಕ್ಕೆ ಮೋಹನ್ ಮೂರ್ತಿ ಅವರು ಟೈಮರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೋಹನ್ ಮೂರ್ತಿ ಅವರೇ, ನಿಮ್ಮ ಟೈಮರ್ ಬಗ್ಗೆ ರೋಲ್ ಬಗ್ಗೆ ನೀವು ಮಾತಾಡ್ಬೋದಾ? ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಸಾರಿ. ಧನ್ಯವಾದ ಅನಿಲ್ ಕುಮಾರ್. ಇವತ್ತಿನ ಸಭೆಯಲ್ಲಿ ನಾನು ಸಮಯ ಪಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಮಯ ನಮ್ಗೆಲ್ಲ ಬಹಳ ಮುಖ್ಯ ನೋಡಿ. ಇವತ್ತು ಸಭೆ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಒಂದು 8-10 ನಿಮಿಷ ಲೇಟಾಗಿ ಶುರುವಾಯಿತು. ಸೊ ಒಂಚೂರು ಸಭೆ ಮುಂದಕ್ಕೆ ಹೋಗುತ್ತೆ, ನಾವು ನಿಗದಿತ ಸಮಯದಲ್ಲಿ ಮುಗಿಸಕ್ ಆಗದೆ ಇರ್ಬೋದು. ಅವಾಗ ಏನಾಗುತ್ತೆ, ಈಗ ಬೇರೆಯವ್ರಿಗೆ ಬೇರೆ ರೀತಿ ಕಮಿಟ್ಮೆಂಟ್ ಇರುತ್ತೆ. ಆ ಕಮಿಟ್ಮೆಂಟ್ಗಳಿಗೆಲ್ಲ ಏನಂತಂದ್ರೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ಸಮಯನ ಏನಂತಂದ್ರೆ ಪಾಲನೆ ಮಾಡೋದು ಬಹಳ ಮುಖ್ಯ. ಇವತ್ತಿನ ಸಭೆಯಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಆಶು ಭಾಷಣ ಮತ್ತೆ ಸಿದ್ಧಪಡಿಸಿದ ಭಾಷಣ ಮತ್ತೆ ಮೌಲ್ಯಮಾಪನ ಇರುತ್ತೆ. ಸಿದ್ಧಪಡಿಸಿದ ಭಾಷಣಕ್ಕೆ 5ರಿಂದ 7 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನಾನು 5 ನಿಮಿಷಕ್ಕೆ ಹಸಿರು ಹಾಗೂ 6 ನಿಮಿಷಕ್ಕೆ ಹಳದಿ ಮತ್ತು 7 ನಿಮಿಷಕ್ಕೆ ಕೆಂಪು ಬಣ್ಣನ ಈ ಥರ ನನ್ನ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ನಾನು ತೋರಿಸ್ತೀನಿ. ಅದೇ ರೀತಿ ಆಶು ಭಾಷಣಕ್ಕೆ 1ರಿಂದ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. 1 ನಿಮಿಷಕ್ಕೆ ಹಸಿರು, 1.5 ನಿಮಿಷಕ್ಕೆ ಹಳದಿ ಹಾಗೂ 2 ನಿಮಿಷಕ್ಕೆ ಕೆಂಪು ಬಣ್ಣ ಈ ರೀತಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಮೌಲ್ಯಮಾಪನಕ್ಕೆ 2ರಿಂದ 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. 2 ನಿಮಿಷಕ್ಕೆ ಹಸಿರು, 2.5 ನಿಮಿಷಕ್ಕೆ ಹಳದಿ ಹಾಗೂ 3 ನಿಮಿಷಕ್ಕೆ ಕೆಂಪು ಬಣ್ಣನ ಈ ರೀತಿ ನಾನು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ನಾನು ತೋರಿಸ್ತೀನಿ. ಇದಲ್ಲದೆ ಪ್ರತಿಯೊಂದು ಮೌಲ್ಯಮಾಪನ ಇರ್ಬೋದು ಅಥವಾ ಸಿದ್ಧಪಡಿಸಿದ ಭಾಷಣ ಇರ್ಬೋದು ಅಥವಾ ಆಶು ಭಾಷಣ ಇರ್ಬೋದು, ಪ್ರತಿಯೊಂದು ವಿಭಾಗಕ್ಕೂ 30 ಸೆಕೆಂಡುಗಳ ಕಾಲ ಒಂದು ಗ್ರೇಸ್ ಪೀರಿಯಡ್ ಇರುತ್ತೆ. ಅದನ್ನು ಕೂಡ ನಾವು ಬಳಸ್ಕೊಂಡು ಮಾತಾಡ್ಬೋದು. ಇದಿಷ್ಟು ನನ್ನ ಸಮಯ ಪಾಲಕನಾಗಿ ನನ್ನ ಒಂದು ರೋಲ್ನ ವಿವರ. ಇದನ್ನ ಹೇಳ್ತಾ ವೇದಿಕೆನ ಮರಳಿ ನಾನು ಅನಿಲ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಮೋಹನ್ ಅವರ, ತಾವು ಟೈಮರ್ ರೋಲ್ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ರೆ. ಇಷ್ಟು ಹೇಳ್ತಾ ನಾನು ಸಭೆಯ ಕೊನೆಯಲ್ಲಿ ನನ್ನ ಜನರಲ್ ಎವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನ ಪ್ರಸ್ತುತಪಡಿಸ್ತೀನಿ. ಇದರೊಂದಿಗೆ ವೇದಿಕೆಯನ್ನು ಮತ್ತೆ ಟೋಸ್ಟ್ ಮಾಸ್ಟರ್ ನಂದೀಶ್ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಸರ್.
ಈಗ ಮುಂದಿನ ಲೆಟ್ಸ್ ಪ್ರೊಸೀಡ್ ಫರ್ದರ್ ವಿತ್ ಮೀಟಿಂಗ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 3 ಭಾಗಗಳಿರ್ತವೆ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ. ಅದೇನಪ್ಪಾ ಅಂದ್ರೆ ಫಸ್ಟ್ ಸಿದ್ಧಪಡಿಸಿದ ಭಾಷಣ ಅಥವಾ ಪ್ರಿಪೇರ್ಡ್ ಸ್ಪೀಚಸ್ ಅಂತ ಕರಿತೀವಿ, ಅದಿರತ್ತೆ. ಹಾಗೂ ಟೇಬಲ್ ಟಾಪಿಕ್ಸ್ ಅಥವಾ ಆಶುಭಾಷಣ ಸ್ಪೀಚಸ್ ಇರ್ತವೆ. ಅದಾದ್ಮೇಲೆ ಜನರಲ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಇರುತ್ತೆ. ಸೊ ಇವತ್ತು ಒಂದು ಸಿದ್ಧಪಡಿಸಿದ ಭಾಷಣ ಅಥವಾ ಪ್ರಿಪೇರ್ಡ್ ಸ್ಪೀಚಸ್ ಅಂತ ಏನ್ ಕರಿತೀವಿ, ಅದರ ಆ ರೀತಿ ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಅವರು ಇಂದಿನ ಸ್ಪೀಕರ್ ಯಾರಪ್ಪ ಅಂದ್ರೆ ಟೋಸ್ಟ್ ಮಾಸ್ಟರ್ ಸೂರಜ್ ಅವರು. ಇವರು he is one of the senior members of KBT Toastmasters Club, and ಇವರಿಗೆ ಒಂದು ಹೆಸರಿದೆ, ಏನಂದ್ರೆ ಅಮೆರಿಕಾನ್ ಆಫ್ KBT ಅಂತ ಕರೀತಾರೆ. ಇವರು ಸದ್ಯಕ್ಕೆ ಈಗ ದಿಲ್ಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಿಲ್ಲಿಯವರಾಗಿದ್ರು ಕೂಡ ಅವರಲ್ಲಿ he has an excellent ಕಮಾಂಡ್ ಓವರ್ ಕನ್ನಡ ಅನ್ಬೋದು. ಆಮೇಲೆ ಇವ್ರ ಹವ್ಯಾಸಗಳು ಏನೇನಂದ್ರೆ ಸೈಕ್ಲಿಂಗು, ಆಮೇಲೆ ಚಲನಚಿತ್ರಗಳನ್ನ ವೀಕ್ಷಿಸುವುದು ಮತ್ತೆ ಕ್ರಿಕೆಟ್. ಇವಷ್ಟು ಇವರ ಹವ್ಯಾಸಗಳಾಗಿವೆ. ಆಮೇಲೆ ಇವ್ರ ಜರ್ನಿ ಹೇಗಪ್ಪ ಅಂತಂದ್ರೆ ನಮ್ಮ ಥೀಮಿಗೆ ಒಂದು ಹೋಲಿಕೆ ಹೊಂದಿದೆ. ಅಂದ್ರೆ ಇಟ್ಸ್ ಇನ್ ಲೈನ್ ವಿತ್ ಹಿಸ್ ಪರ್ಸನಾಲಿಟಿ ಅಂಡ್ ಹಿಸ್ ಜರ್ನಿ ಆಫ್ ಟೋಸ್ಟ್ ಮಾಸ್ಟರ್ಸ್ ಏನಿದೆ ಅಲ್ಲ, ಇಟ್ ರಿಫ್ಲೆಕ್ಟ್ಸ್ our today's theme, that is consistent effort and continuous improvement. ಅದೇ ಸ್ಮಾಲ್ ವಿನ್ಸ್ ಅಂಡ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ಇಂತಿಷ್ಟು ಟೋಸ್ಟ್ ಮಾಸ್ಟರ್ ಸೂರಜ್ ಅವರ ಬಗ್ಗೆ ನನ್ನ ಮಾತಾಗಿತ್ತು. ಇವರ ಟೋಸ್ಟ್ ಮಾಸ್ಟರ್ ಸೂರಜ್ ಅವರ ಸಿದ್ಧಪಡಿಸಿದ ಭಾಷಣನ ಇವತ್ತು ಇವ್ಯಾಲ್ಯೂಯೇಟ್ ಮಾಡ್ತಾ ಇರೋದು ನಮ್ಮ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಸರ್ ಅವರು. ಮೋಹನ್ ಮೂರ್ತಿ ಸರ್ ಅವರು ಏನಪ್ಪಾ ಅಂದ್ರೆ ಒಂದ್ ರೀತಿ KBT ಕ್ಲಬ್ನ ಬೆನ್ನೆಲುಬು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು ಸುಮಾರು 2 ವರ್ಷದಿಂದ ಇಲ್ಲಿ ನಾನು DT ಕ್ಲಬ್ ಅಲ್ಲಿ ಇದ್ರು ಕೂಡ ಇಲ್ಲಿ ಬಂದು ನಾನು ರೋಲ್ಸ್ ತಗೊಳ್ತಾ ಇದ್ದೆ. ಆಮೇಲೆ ಏನಂತಾರೆ ರೋಲ್ಸ್ ತಗೋತಾ ಇದ್ದೆ, ಆಮೇಲೆ ಸ್ಪೀಚಸ್ ಅನ್ನ ಕೊಡ್ತಾ ಇದ್ದೆ. ನಾನು ಟ್ರಿಪಲ್ ಕ್ರೌನ್ ಪ್ರಶಸ್ತಿನೂ ಕೂಡ KBT ಕ್ಲಬ್ ನಲ್ಲಿ ಸ್ಪೀಚಸ್ ಕೊಟ್ಟಿದ್ರಿಂದ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಯ್ತು ವಿತಿನ್ ದ ಟೈಮ್ ಲೈನ್ಸ್. ಸೊ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಈಗ ಕ್ಲಬ್ ಜಾಯಿನ್ ಆಗ್ತೀನಿ ಅಂತ ಹೇಳಿದಕ್ಕೂ ಅವರು ಖುಷಿಯಿಂದ ಒಪ್ಕೊಂಡು ಒಳ್ಳೇದಾಯ್ತು ಅಂತ ಹೇಳಿ ನಮ್ಗೆ ಎಲ್ಲರಿಗೂ, ನನಗಷ್ಟೇ ಅಲ್ಲ ಎಲ್ಲರಿಗೂ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಸೊ ಈಗ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಸರ್ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಸರ್, ದ ಸ್ಟೇಜ್ ಇಸ್ ಯೋರ್ಸ್. ಧನ್ಯವಾದ ಅನಿಲ್ ಕುಮಾರ್ ಅವರೇ. ಇವತ್ತಿನ ನಮ್ಮ ಸಿದ್ಧಪಡಿಸಿದ ಭಾಷಣ ಕೊಡ್ತಾ ಇರೋರು ಸೂರಜ್ ಅವರು. ಅವರ ಒಂದು ಸಿದ್ಧಪಡಿಸಿದ ಭಾಷಣದ ಮಾರ್ಗಸೂಚಿ ಈ ರೀತಿ ಇದೆ. ಅದು ಲೆವೆಲ್ 1 ಪ್ರಾಜೆಕ್ಟ್ 2 ಸ್ಪೀಚ್, ಪಾತ್ವೇ ಬಂದು ಹ್ಯೂಮರಸ್, ಆಮೇಲಿಂದ ಆ ಸ್ಪೀಚ್ ಲ್ಯಾಂಗ್ವೇಜ್ ಕನ್ನಡ, ಸ್ಪೀಚ್ದು ಟೈಮ್ ಬಂದು 5 ರಿಂದ 7 ನಿಮಿಷ. ಹಾಗೂ ಸ್ಪೀಚ್ದು ಇದೇನಪ್ಪ ಅಂದ್ರೆ ಒಂದು ಪರ್ಪಸ್ ಇರಬೇಕು ಆ ಸ್ಪೀಚಲ್ಲಿ, ಒಂದು ವೆಲ್ ಆರ್ಗನೈಸ್ ಸ್ಪೀಚ್ ಆಗಿರ್ಬೇಕು. ಮತ್ತೇನಂತಂದ್ರೆ ಅದ್ರಲ್ಲಿ ಒಂದು ಪರ್ಪಸ್ ಇರಬೇಕು. ಅದು ಇನ್ಫಾರ್ಮೇಶನ್ ಆಗಿರ್ಬೋದು, ಹ್ಯೂಮರಸ್ ಆಗಿರ್ಬೋದು. ಆ ಸ್ಪೀಚ್ ಟೈಟಲ್ ಡೆತ್, ಸಾವು ಅಂತ. ಒಂಥರ ಕ್ಯೂರಿಯಾಸಿಟಿ ಇದೆ ನನಗೆ, ಏನ್ ಹೇಳ್ತಾರೆ
ನಮ್ಮ ಸೂರಜ್ ಅವರು ಅವರ ಭಾಷಣದಲ್ಲಿ ಅಂತ. ಇದಿಷ್ಟು ಅವರ ಭಾಷಣದ ಒಂದು ಸಂಕ್ಷಿಪ್ತ ವಿವರ ಅಂತ ಹೇಳ್ಬೋದು. ಈಗ ವೇದಿಕೆನ ಮರಳಿ ಅನಿಲ್ ಕುಮಾರ್ ಅವ್ರು ಕೊಡ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವರೇ ವೇದಿಕೆ ನಿಮ್ದು. ಅಲ್ಲ ಸಾರಿ, ನಂದೀಶ್ ಅವರು ಕೊಡ್ತಾ ಇದ್ದೀನಿ. ನಂದೀಶ್ ಅವರೇ ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಸರ್ ಅವರೇ. ಸೊ ಈಗ ತಡ ಮಾಡದೆ ನಮ್ಮ ಇಂದಿನ ಸಿದ್ಧಪಡಿಸಿದ ಭಾಷಣಕಾರರನ್ನ ಸ್ವಾಗತಿಸೋಣ. ಟೋಸ್ಟ್ ಮಾಸ್ಟರ್ ಸೂರಜ್ ಸರ್, ದ ಸ್ಟೇಜ್ ಇಸ್ ಯೋರ್ಸ್. ಧನ್ಯವಾದ ಟೋಸ್ಟ್ ಮಾಸ್ಟರ್ ನಂದೀಶ್ ಅವರೇ. ಕೇಳಿಸ್ತಾ ಇದ್ದೀನಾ, ಕಾಣಿಸ್ತಾ ಇದ್ದೀನಾ? ಓಕೆ, ಶುರು ಮಾಡುವ. ಹುಟ್ಟಿದಂತ ಪ್ರತಿ ಜೀವಿನೂ ಸಾಯ್ಲೇಬೇಕು, ಆದ್ರೆ ಸತ್ತು ಬದುಕಿದ್ರೆ ಏನಾಗುತ್ತೆ ಅನ್ನೋ ಒಂದು ವಿಚಿತ್ರ ಮತ್ತು ಸತ್ಯ ಘಟನೆಯನ್ನ ಇವತ್ತು ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಮುತ್ತಾತಂಗೆ 14 ಜನ ಮಕ್ಕಳು. ಏನ್ ತಿಂತ ಇದ್ರು ಏನೋ ನಮ್ಮ ಮುತ್ತಾತಮ್ಮನ ಮುತ್ತಜ್ಜಿ. 14 ಜನ ಮಕ್ಕಳಲ್ಲಿ 4ನೇ ಮಗಳು ನಮ್ಮ ಅಜ್ಜಿ. 14ನೇ ಮಗು ಕೂಡ ಹೆಣ್ಣು ಮಗು. ಅವರ ಹೆಸರು ಗಾಯತ್ರಿ ಅಂತ. ಗಾಯತ್ರಿ ಅವ್ರನ್ನ ನಾವು ಚಿಕ್ಕಜ್ಜಿ ಅಂತ ಕರೀಲೇ ಇಲ್ಲ, ಯಾಕಂದ್ರೆ ಅವ್ರ ವಯಸ್ಸಿಗೂ ಮತ್ತೆ ನಾನು ಹುಟ್ಟಿದಾಗ್ಲೂ ಅವ್ರು ಬಹಳ ಯಂಗ್ ಆಗಿದ್ರು ಅಂತ ಅವರೇ ನಮ್ಮನ್ನ ನನ್ನ ಅಜ್ಜಿ ಅಂತ ಕರಿಬೇಡಿ, ನನ್ನ ಆಂಟಿ ಅಂತ ಕರೀರಿ ಅಂತ. ಸೊ ಹಾಗಾಗಿ ನಾವು ಗಾಯತ್ರಿ ಅವ್ರನ್ನ ಗಾಯತ್ರಿ ಆಂಟಿ ಅಂತಾನೆ ಕರಿತಾ ಇದ್ವಿ. ಗಾಯತ್ರಿ ಆಂಟಿ ಅವರ ಗಂಡ ಸೀತಾರಾಮು ಅಂಕಲ್. ಸೀತಾರಾಮು ಅಂಕಲ್ ಹೇಗಂದ್ರೆ ಒಂಥರ ಪ್ರಚಂಡವಾದ ಒಂದು ವ್ಯಕ್ತಿ. ಅವರಲ್ಲಿ ಆತ್ಮಸ್ಥೈರ್ಯ ಎಷ್ಟಿತ್ತು ಅಂದ್ರೆ, ನಮ್ಮ ಮನೆಗಳಲ್ಲಿ ಇರುವಂತಹ ಒಂದು ಮಾತು, ಆಡು ಮುಟ್ಟದ ಸೊಪ್ಪಿಲ್ಲ, ಸೀತಾರಾಮು ಮಾಡದ ಕೆಲಸವಿಲ್ಲ ಅಂತ. ಹಾಗಾಗಿ ಸೀತಾರಾಮ್ ಅವರು ಯಾವ ಕೆಲಸ ಮುಟ್ಟಿದ್ರು ಅತ್ಯುತ್ತಮವಾಗಿ ಮಾಡ್ತಾ ಇದ್ರು. ಅವರು ಮೈಸೂರ್ ಲ್ಯಾಂಪ್ಸ್ ಅನ್ನೋ ಒಂದು ಸಂಸ್ಥೆನಲ್ಲಿ ಮಷೀನ್ ಫಿಟ್ಟರ್ ಆಗಿ ಸೇರ್ಕೊಂಡು ಬಹಳ ಕಡಿಮೆ ಸಮಯದಲ್ಲಿನೇ ಮ್ಯಾನೇಜರ್ ಹುದ್ದೆವರೆಗೂ ಹೋಗಿದ್ರು. ಆದ್ರೆ ಮೈಸೂರ್ ಲ್ಯಾಂಪ್ ಸಂಸ್ಥೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಅದು ಲಾಕ್ಔಟ್ ಆಗಿ ಅದು ಮುಚ್ಚೋಗಿ ತದನಂತರ ಅವ್ರಿಗೆ ನೈಜೀರಿಯಾನಲ್ಲಿ ಕೆಲಸ ಸಿಕ್ತು. ಹಾಗಾಗಿ ಅವರು ನೈಜೀರಿಯಾಗ ಹೋಗಿ ಬಹಳ ಕಡಿಮೆ ಸಮಯದಲ್ಲಿ ತುಂಬಾ ದುಡ್ಡು ಸಂಪಾದಿಸಿ ಕೊನೆಗೆ ನಾನು ಬಂದು ಬೇಗ ರಿಟೈರ್ಮೆಂಟ್ ತಗೋತೀನಿ ಅಂತ 2000 ಇಸ್ವಿನಲ್ಲಿ ವಾಪಸ್ಸು ಬೆಂಗಳೂರಿಗೆ ಬಂದ್ರು. ನಮ್ಮ ಸೀತಾರಾಮು ಅಂಕಲ್ಗೆ ಕೆಲಸದ ಜೊತೆಗೆ 3 ಬಹಳ ಇಷ್ಟವಾದ ವಿಷಯಗಳು ಏನು? 1, ಕಾರ್ಡ್ಸ್ ಆಡೋದು. 2, ಜಾನಿ ವಾಕರ್ ಬ್ಲಾಕ್ ಲೇಬಲ್ ತೀರ್ಥ ಸೇವನೆ ಮಾಡೋದು. ತದನಂತರ ತೀರ್ಥ ಸೇವನೆ ನಂತರ ಕಾರನ್ನು ಓಡಿಸೋದು. ಇದು ಅವರ ಬಹಳ ಇಷ್ಟವಾದ ಚಟಗಳು. ಈಗ ನೈಜೀರಿಯಾನಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗು, ಇಂಡಿಯಾದಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗು. ನಮ್ ಸೀತಾರಾಮು ಅಂಕಲ್ಗೆ ನಾನು ಎಲ್ಲೋದ್ರೂ ಹೆಂಗಿದ್ರು ನಾನು ಗಾಡಿ ಓಡಿಸ್ತೀನಿ ಅಂತ ಧೈರ್ಯ. ಬೆಂಗಳೂರಿಗೆ ಬಂದ್ರು. ಯಥಾ ಪ್ರಕಾರ ಪ್ರತಿ ಸಾಯಂಕಾಲ ಕ್ಲಬ್ಗೆ ಹೋಗೋದು, ಕಾರ್ಡ್ಸ್ ಆಡೋದು, ಎಣ್ಣೆ ಪೋಟ್ಕೊಳ್ಳೋದು, ಗಾಡಿ ಓಡಿಸ್ಕೊಂಡು ಮನೆಗೆ ಬರೋದು. ಇದು ಅವರ ಪ್ರತಿನಿತ್ಯದ ಕೆಲಸ. ಒಂದು ದಿನ ಒಂದು ಸಾಯಂಕಾಲ ಹೋಗಿದ್ದಾರೆ, ಕಾರ್ಡ್ಸ್ ಆಟ ಆಡಿದ್ದಾರೆ. ಅವತ್ತು ಕಾರ್ಡ್ಸ್ ನಲ್ಲಿ ಬಹಳ ದುಡ್ಡು ಗೆದ್ದಿದ್ದಾರೆ. ಗೆದ್ದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಪೋಟ್ಕೊಂಡ್ಬಿಟ್ಟಿದ್ದಾರೆ. ಎಣ್ಣೆ ಪೋಟ್ಕೊಂಡ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ, ಬೇಡ ಸೀತಾರಾಮ್ ಇವತ್ತು ಗಾಡಿ ಓಡಿಸ್ಬೇಡಿ, ಇಲ್ಲೇ ಇದ್ಬಿಡಿ ಅಂತ. ನಾನು ಕುಡಿದ್ಮೇಲೆ ಮಿಲಿಟರಿ ಮ್ಯಾನ್ ತರ ನಾನ್ ಸ್ಟ್ರೈಟ್ ಆಗಿ ಮನೆಗೆ ಹೋಗ್ತೀನಿ ಅಂತ ಡೈಲಾಗ್ ಎಲ್ಲ ಹೊಡೆದು ಗಾಡಿನ ಓಡಿಸ್ಕೊಂಡು ಒಂದು ಬ್ಲೈಂಡ್ ಟರ್ನ್ ಇದೆ, ರಾತ್ರಿ ಒಂದು 11-12 ಗಂಟೆ ಇರ್ಬೋದೇನೋ, ಒಂದು ಬ್ಲೈಂಡ್ ಟರ್ನ್ ಇದೆ. ಅಲ್ಲಿ ಇವರು ರಭಸವಾಗಿ ಠಕ್ ಅಂತ ಲೆಫ್ಟ್ ಹೊಡೆದಿದ್ದಾರೆ. ಅದು ಒನ್ ವೇ. ಆ ಕಡೆಯಿಂದನೂ ರಭಸವಾಗಿ ಒಂದು ಗಾಡಿ ಬರ್ತಾ ಇದೆ. 2 ಗಾಡಿ ಠಕ್ ಅಂತ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ನಮ್ಮ ಸೀತಾರಾಮು ಅಂಕಲ್ ಔಟ್. ಜ್ಞಾನ ತಪ್ಪೋಗಿದೆ, ಮೂರ್ಛೆ ಹೋಗಿದ್ದಾರೆ ಗಾಡಿನಲ್ಲಿ. ಅವರು ಡಿಕ್ಕಿ ಹೊಡೆದಿದ ಗಾಡಿ ಯಾವುದು ಅಂದ್ರೆ ನೈಟ್ ಬೀಟ್ ಪೊಲೀಸ್ ವ್ಯಾನ್. ಆ ಪೊಲೀಸ್ ವ್ಯಾನ್ ಇಂದ ಹೊರಗಡೆ ಪೊಲೀಸ್ ಅವ್ರು ಬಂದಿದ್ದಾರೆ, ಗಾಡಿ ತೆಗೆದು ನೋಡಿದ್ದಾರೆ. ಈ ಮನುಷ್ಯ ಆ ಮೂರ್ಛೆ ತಪ್ಪೋಗಿದೆ. ಅದಾದ್ಮೇಲೆ ಒಂದು ಸೈಡ್ ಸ್ವಲ್ಪ ಜಜ್ಜೆಲ್ಲ ಹೋಗಿದೆ. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಹುಡುಕಿದ್ದಾರೆ, ಏನಿಲ್ಲ, ಜೋಬಲ್ಲಿ ಸಿಗರೇಟು, ದುಡ್ಡು ಅಷ್ಟೇ. ಸರಿ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಅವರು KC ಜನರಲ್ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ. KC ಜನರಲ್ ಆಸ್ಪತ್ರೆಯಲ್ಲಿ ಆ ರಾತ್ರಿ ಏನಾಯ್ತೋ ನಮಗ್ ಗೊತ್ತಿಲ್ಲ. ಅಲ್ಲಿ ಇವ್ರನ್ನ ಸೀತಾರಾಮ್ ವಾಸ್ ಬ್ರಾಟ್ ಡೆಡ್ ಅಂತ ಹೇಳಿ ಮಾರ್ಚರಿನಲ್ಲಿ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಶವಾಗಾರಕ್ಕೆ ಒಂದು ಬಾಗಿಲಿರುತ್ತೆ. ಆ ಬಾಗಿಲು ಹೊರಗಡೆ ಸಿದ್ದಪ್ಪ ಅಂತ ಒಬ್ಬ ಕಾಯ್ಕೊಂಡಿರ್ತಾನೆ. ಸಿದ್ದಪ್ಪನು ಒಂಥರ ವಿಚಿತ್ರ ಕ್ಯಾರೆಕ್ಟರ್.
ಅವನು ಸಾರಾಯಿ ಪಾರ್ಟಿ, ಹಾಗಾಗಿ ಅವನಿಗೆ ಅಡ್ಡ ಹೆಸರು ಟೈಟ್ ಸಿದ್ದಪ್ಪ ಅಂತ. ಸೊ ಟೈಟ್ ಸಿದ್ದಪ್ಪ ಇವ್ರನ್ನ ಮಾರ್ಚರಿನಲ್ಲಿ ಮಲಗಿಸಿದ್ದಾರೆ, ಪೊಲೀಸ್ ಅವ್ರು ಹೋಗಿದ್ದಾರೆ. ಸರಿ, ನಾಳೆ ಬೆಳಗ್ಗೆ ಬಂದು ಎಲ್ಲ ವಿಚಾರಿಸ್ಕೊಳ್ಳೋಣ, ಇದು ಅನಾಥ ಶವ, ನಮ್ಗೆ ಏನ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅವ್ರು ಹೊರಟಿದ್ದಾರೆ. ಟೈಟ್ ಸಿದ್ದಪ್ಪ ಬಾಗಿಲು ಎಲ್ಲ ಹಾಕ್ಬಿಟ್ಟು ಹೊರಗಡೆ ಕೂತ್ಕೊಂಡು ತೂಕುಡ್ಸ್ಕೊಂಡಿದ್ದಾನೆ. ಬೆಳಗ್ಗಿನ 5 ಗಂಟೆ ಅಷ್ಟರಲ್ಲಿ ಆ ಶವಾಗಾರದ ಬಾಗಿಲು ಯಾರೋ ತಟ್ಟಿದ್ದಾರೆ. ಒಳಗಡೆಯಿಂದ ಯಾರೋ ಬಾಗಿಲು ಹೊಡಿತಾ ಇರೋ ಶಬ್ದ. ಸಿದ್ದಪ್ಪನಿಗೆ ಹೆದರಿಕೆ. ಅಯ್ಯೋ, ಏನಿದು, ದೆವ್ವ ಕೊಳ್ಳಿದೆವ್ವ, ಒಳಗಡೆ ಶವಾಗಾರದಿಂದ ಯಾರೋ ಹೊಡಿತಾ ಇದ್ದಾರೆ ಅಂತ ಸಿದ್ದಪ್ಪ ಓಡಿ ಹಾಸ್ಪಿಟಲ್ ಸಿಬ್ಬಂದಿಗೆ ಹೇಳಿದ್ದಾರೆ. ಹಾಸ್ಪಿಟಲ್ ಸಿಬ್ಬಂದಿಯವರು ಬಂದು ಬಾಗಿಲು ತೆಗೆದ್ರೆ ನಮ್ಮ ಸೀತಾರಾಮು ಅಂಕಲ್ ಅಲ್ಲಿ ನಿಂತಿದ್ದಾರೆ. ಸತ್ತಿರೋ ವ್ಯಕ್ತಿ ಸಡನ್ ಆಗಿ ಇಲ್ಲಿ ನಿಂತ್ಕೊಂಡು ಬಾಗಿಲು ಬಡಿತಾ ಇದ್ದಾನೆ ಅಂದ್ರೆ ಏನು ಅರ್ಥ ಅಂತ ಅವ್ರಿಗೆ ಗ್ಲೂಕೋಸ್ ಎಲ್ಲ ಕೊಟ್ಟು ಅದಾದ್ಮೇಲೆ ಅವ್ರಿಗೆ ನಮಗೆ ಬೆಳಗ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರು. ಇಷ್ಟೆಲ್ಲ ಆದಾಗ ಅವರ ಬಾಡಿನಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇಲ್ಲ. 24 ಗಂಟೆ ಆದ್ರೂ ಮೂತ್ರ ವಿಸರ್ಜನೆ ಆಗ್ತಾ ಇಲ್ಲ. ಹೊಟ್ಟೆ ತುಂಬಾ ಊದ್ಕೊಂಡಿದೆ. ಸರಿ, ಆ ಡಾಕ್ಟ್ರು ನಿಮಗೊಂದು ಪೈಪ್ ಹಾಕ್ಬಿಟ್ಟು ಅಲ್ಲಿಂದ ಮೂತ್ರ ವಿಸರ್ಜನೆ ಮಾಡಿಸ್ಬೇಕು ಅಂದ್ರೆ ನಮ್ಮ ಸೀತಾರಾಮ್ ಅಂಕಲ್ ಸುತಾರಾಮ್ ಒಪ್ಕೋತಾ ಇಲ್ಲ. ನನಗೆ ತಿರುಪತಿ ಪ್ರಸಾದ ತಗೊಂಡ್ ಬನ್ನಿ, ನಾನು ಅರ್ಧ ಗಂಟೆ ಮೂತ್ರ ವಿಸರ್ಜನೆ ಮಾಡ್ತೀನಿ. ಸ್ವಾಮಿ, ತಿರುಪತಿ ಪ್ರಸಾದ ಎಲ್ಲಿಂದ ತಗೊಂಡ್ಬರೋದು ಇವಾಗ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಕಥೀಟರ್ ಬೇಡ, ತಿರುಪತಿ ಪ್ರಸಾದ ಬೇಕೇ ಬೇಕು. ಏನೋ ಮಾಡಿ ನಾವು ಇವ್ರಿಗೆ ಫೋನ್ ಮಾಡಿ, ಇನ್ಯಾರೋ ಪಕ್ಕದ ಮನೆಯವ್ರ ಫ್ರೆಂಡ್ ಯಾರೋ ಅವ್ರ ಮನೇಲಿ ತಿರುಪತಿ ಪ್ರಸಾದ ಇತ್ತು, ತಗೊಂಡ್ ಬಂದು ಕೊಟ್ರೆ ತಿಂದ ಅರ್ಧ ಗಂಟೆನಲ್ಲಿ ಮೂತ್ರ ವಿಸರ್ಜನೆ ಅವ್ರು ಹೇಳ್ದಂಗ ಆಯ್ತು. ಈ ಎಲ್ಲಾ ಅಡ್ವೆಂಚರ್ ಆದ್ಮೇಲೆ ನಮ್ಮ ಸೀತಾರಾಮು ಅಂಕಲ್ ಮೊದಲೇ ಅವ್ರ ಆತ್ಮಸ್ಥೈರ್ಯ ಇಲ್ಲಿದ್ದು ಇಲ್ಲಿಗೆ ಹೊಟ್ಟೋಯ್ತು. ಈಗ ನಾನು ಅಜರಾಮರ, ನಾನು ಏನು ಮಾಡಿದ್ರು ನನಗೇನ್ ಆಗೋದಿಲ್ಲ. ನಾನು ಸತ್ತು ಬದುಕಿದ್ದು 2 ವಿಷಯದಿಂದ. ಒಂದು, ತಿಮ್ಮಪ್ಪನ ನನ್ನ ಮೇಲೆ ಅವನ ಕರುಣೆ ಇದೆ, ಹಾಗಾಗಿ ನಾನು ತಿಂಗಳಿಗೆ 1 ಸಲ ತಿರುಪತಿಗೆ ಹೋಗ್ಲೇಬೇಕು, ಪ್ರತಿ ತಿಂಗಳು ಹೋಗ್ತೀನಿ. 2ನೇದು, ನಾನು ಬದುಕಿದ್ದೇ ಜಾನಿ ವಾಕರ್ ಬ್ಲ್ಯಾಕ್ ಲೇಬಲ್ ನಿಂದ. ಮೊದಲು ಸಾಯಂಕಾಲ ಕುಡಿತಾ ಇದ್ದವರು ಈಗ ಬೆಳಗ್ಗಿಂದ ಕುಡಿಯಕ್ ಶುರು ಮಾಡ್ಬಿಟ್ರು. ಯಾಕಂದ್ರೆ ನಾನು ಸತ್ತು ಬದುಕಿರೋನು, ಏನು ಮಾಡಿದ್ರು ನಾನು ಸಾಯೋದಿಲ್ಲ ಅಂತ ಅವರು ಇವತ್ತಿಗೂ ಹಾಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕುಡ್ಕೊಂಡೇ ಇರ್ತಾರೆ. ಅವ್ರನ್ನ ನಾನು ಇವತ್ತು ನೋಡಿದಾಗ ನನ್ನ ಮನ್ಸಲ್ಲಿ ಬರುವಂತ ಪ್ರಶ್ನೆ, ಅವರು ಸತ್ತು ಬದುಕಿದ್ರ ಅಥವಾ ಅವರ ಚಟಗಳ ದಾಸರಾಗಿ ಬದುಕಿ ಸತ್ತರ ಅನ್ನೋ ಪ್ರಶ್ನೆ ನನ್ನ ಇವತ್ತಿನವರೆಗೂ ಕಾಡುತ್ತೆ. ಯಾಕಂದ್ರೆ ಅವರು ಸತ್ತು ಬದುಕಿ ಆ ಜೀವನನ್ನ ಬೇರೆ ಹತ್ರ ಉಪಯೋಗಿಸ್ಕೋಬಹುದಾಗಿತ್ತು. ಆದರೆ ಜಾನಿ ವಾಕರ್ ಬ್ಲ್ಯಾಕ್ ಲೇಬಲ್ನ ದಾಸರಾಗಿ ಈಗ ಬದುಕಿದ್ರು ಸತ್ತ ಹಾಗಿದ್ದಾರೆ. ಇಷ್ಟನ್ನ ಹೇಳ್ತಾ ವೇದಿಕೆನ ನಿರೂಪಕರಿಗೆ ಹಿಂದಿರುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ಅವ್ರದ್ದು ಸ್ಪೀಚ್ ಹೇಗಿತ್ತಂದ್ರೆ ಹ್ಯೂಮರಸ್ನೂ ಇತ್ತು, ಆಮೇಲೆ ಒಂದು ಇಟ್ ಹ್ಯಾಡ್ ಅ ವೆರಿ ಗುಡ್ ಎಂಡಿಂಗ್ ಅಂಡ್ ಅ ವೆರಿ ಗುಡ್ ಮೆಸೇಜ್ ಅಟ್ ದ ಎಂಡ್, ಸೇಯಿಂಗ್ ದಟ್ ಈಗ ಅವರು ಇನ್ನೊಂದು ಜೀವ ಸಿಕ್ಕಿದೆ ಅಲ್ಲ, ಇನ್ನೊಂದು ಲೈಫ್ ಜೀವಂತವಾಗಿರೋಕೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಲ್ಲ, ಅದನ್ನ ಇನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಇನ್ನ ಚೆನ್ನಾಗಿರ್ಬೋದಿತ್ತು. ಆದ್ರೆ ಅವರು ಮತ್ತೆ ಅದನ್ನೇ ದುಶ್ಚಟಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ತುಂಬಾ ಇಷ್ಟ ಆಯ್ತು ನನಗೆ. ಇದೇ ರೀತಿ ಮುಂದೆ ನಮ್ಗೆ ನಮ್ಮ ಸಭೆಯನ್ನ ಮುಂದುವರ್ಸೋಕಿನ ಮುಂಚೆ ನಾನು ಏನ್ ಹೇಳ್ಬೇಕಂದ್ರೆ, ಟೇಬಲ್ ಟಾಪಿಕ್ಸ್ ಅಥವಾ ಆಶುಭಾಷಣ ಹೇಗಿರುತ್ತಪ್ಪ ಅಂದ್ರೆ, ನಮ್ಮ ಸ್ಕೂಲಲ್ಲಿ ಪಿಕ್ ಅಂಡ್ ಸ್ಪೀಕ್ ಇರ್ತಿತ್ತಲ್ಲ, ಅದೇ ರೀತಿ ಆಶುಭಾಷಣ ಇರುತ್ತೆ. ಯೂಶ್ವಲಿ ನಮ್ ಕ್ಲಬ್ ಅಂದ್ರೆ KBT ಕ್ಲಬ್ ಜೊತೆಗೆ ಇನ್ನೊಂದು ಕ್ಲಬ್ ಮೆಂಬರ್ ಆಗಿದ್ದೀನಿ ನಾನು, DT ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಅಂತ, ಇದು ಹುಬ್ಳಿಯಲ್ಲಿ ಇದೆ.
ಇದ್ರಲ್ಲಿ ಏನಾಗತ್ತಂದ್ರೆ ಒಂದ್ 4-5 ಜನ ಗೆಸ್ಟ್ ಬಂದಿರ್ತಾರಲ್ಲ, ಅವರು ಏನ್ ಹೇಗಿರತ್ತಂದ್ರೆ ಅವರು ಫಸ್ಟಿಗೆ ಏನಪ್ಪ ಹೆಂಗೆ ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಅಂತಿರ್ತಾರೆ. ಆದ್ರೆ ವೆನ್ ದೇ ಗೆಟ್ ದ ಚಾನ್ಸ್ in the table topic session and when they get involved, ಒಬ್ಬೊಬ್ಬರದ್ದು ಒಂದೊಂಥರ ಅನುಭವ ಇರುತ್ತೆ. ಅಂದ್ರೆ ದೇ ಆರ್ ವೆಲ್, ಅಂದ್ರೆ ಈಗ ಅದನ್ನ ವಿ ಹ್ಯಾವ್ ಅಬ್ಸರ್ವ್ಡ್. ಅಂದ್ರೆ ಈಗ ಗೆಸ್ಟ್ ಅಂತಂದ್ರೆ ಅವ್ರದ್ದು ಹೇಗೆ ಇರ್ತಾರೋ ಅಂತ ನಾವು ಒಂದು ಇದ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ವಿ ಜಡ್ಜ್ ಪೀಪಲ್ ಸೋ ಈಸಿಲಿ. ಆದ್ರೆ ಅವ್ರ ಅನುಭವನು ತುಂಬಾ ಸೊಗಸಾಗಿರ್ತಾವೆ. ಆಮೇಲೆ ನಾವು ಯಾರು ಆ ರೀತಿ ಅದನ್ನ ಯೋಚನೆ ಮಾಡ್ತಿರಂಗಿಲ್ಲ, ಅದೇ ಬೇರೆ ತರ ಪರ್ಸ್ಪೆಕ್ಟಿವ್ನೇ ಕೊಡ್ತಾರೆ ಅವರು. ಸೊ ಟೋಸ್ಟ್ ಮಾಸ್ಟರ್ ಅಲ್ಲಿ ಇದು ಒಂದು ಟೇಬಲ್ ಟಾಪಿಕ್ಸ್ ಅಲ್ಲಿ ನಮ್ಮ ಒಂದೇ ವಿಷಯನ ಯಾವ್ಯಾವ ರೀತಿ ಪರ್ಸ್ಪೆಕ್ಟಿವ್ಸ್ ಗೊತ್ತಾಗತ್ತೆ ಜನರದ್ದು. ಈಗ ಹೇಳ್ಬೇಕಂದ್ರೆ ನಮ್ಮ ಏನಂತಾರೆ ಕಾಂಟೆಸ್ಟ್ಸ್ ಅಲ್ಲಿ ಒಂದೇ ಟೇಬಲ್ ಟಾಪಿಕ್ಸ್ ಇರತ್ತೆ ಎಲ್ಲರಿಗೂ, ಆದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಬರ್ತವೆ. ಅದೇ ರೀತಿ ಇಂದಿನ ನಮ್ಮ ಸಭೆಯ ಟೋಸ್ಟ್ ಮಾಸ್ಟರ್ ಆಫ್ ಇದು ಟೇಬಲ್ ಟಾಪಿಕ್ ಮಾಸ್ಟರ್ ಯಾರಂದ್ರೆ ಟೇಬಲ್ ಟಾಪಿಕ್ ಮಾಸ್ಟರ್ ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಎಸ್ ಅಂತ. ಇವರು ಕರೆಂಟ್ಲಿ ಹಿ ಇಸ್ ವರ್ಕಿಂಗ್ ಇನ್ ಸಿಂಗಾಪುರ್ ಆಸ್ ಆನ್ IT ಪ್ರೊಫೆಷನಲ್. ಆಮೇಲೆ ಅಕಾಡೆಮಿಕಲಿ ಅವರು ಈಗ BE ಕಂಪ್ಲೀಟ್ ಮಾಡಿದ್ದಾರೆ, MTech ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಹಾಗೆ MBAನು ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ಈಗ ಮಾಡಿದ್ದಾರೆ, ಮತ್ತೆ ಈಗ ಮಾಸ್ಟರ್ಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಕೂಡ ಮಾಡ್ತಾ ಇದ್ದಾರೆ. ದಟ್ಸ್ ಟ್ರೂಲಿ ಇನ್ಸ್ಪೈರಿಂಗ್ ಸರ್. ಅಂಡ್ I believe in continuous learning. So lifelong student ಆಗಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಅಂತ ಅನ್ಕೋತಿರ್ತೀನಿ. ಬಿಕಾಸ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಸೊ ಅದೇ ರೀತಿ ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಸರ್ ಕೂಡ ಈಗೂ ಕೂಡ ಕಲಿತಾ ಇದ್ದಾರೆ. ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಇದು. So please welcome Toastmaster Raghavendra sir as the table topic master for the day. ಧನ್ಯವಾದಗಳು ಸಂದೇಶ್ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ಸೊ ಇವತ್ತಿನ ಟಾಪಿಕ್ ಆಶುಭಾಷಣ ಅಂತ ಹೇಳಿದ್ರೆ, ಆಶುಭಾಷಣದ ಬಗ್ಗೆ ಸ್ವಲ್ಪ ಹೇಳಿದ್ರಿ ನೀವು ಈಗಾಗಲೇ. ಅದನ್ನ ಇನ್ನೂ ಒಂದ್ ಸ್ವಲ್ಪ ವಿವರಣೆ ಕೊಡ್ತೀನಿ, ಯಾಕಂದ್ರೆ ಇದು ಹೊಸ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡಿದ್ದು. ಸೊ ಆಶುಭಾಷಣ ಅಂದ್ರೆ ಸಿದ್ಧತೆ ಇಲ್ದಲೆ ಕ್ಷಣದಲ್ಲೇ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತಾಡೋ ಭಾಷಣ. ಸೊ ಇದರಲ್ಲಿ ಆಶುಭಾಷಣ ಅಂತ ಹೇಳಿದ್ರೆ ಯಾವುದೇ ವಿಷಯನ ಕೇಳಿಸಿದ ತಕ್ಷಣ ಕಡಿಮೆ ಸಮಯದಲ್ಲಿ, ಅಂದ್ರೆ 1-2 ನಿಮಿಷದಲ್ಲಿ ನಿಮ್ ಮನಸ್ಸಿಗೆ ಬಂದ ಆಲೋಚನೆಗಳನ್ನ ಸರಳವಾಗಿ ಆರಂಭ, ಮಧ್ಯ ಮತ್ತೆ ಅಂತ್ಯ ಅಂತ ಹೊಂದಿಸ್ಕೊಂಡು ಹೇಳೋ ಭಾಷಣ. ಸೊ ಇದಕ್ಕೆ ನೀವು ಸರಿಯಾಗೇ ಭಾಷಣ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಅದನ್ನ ವ್ಯಕ್ತಪಡಿಸಿದ್ರೆ ಸಾಕು. ಸೊ ಟಾಪಿಕ್ ಯಾವುದೇ ಟಾಪಿಕ್ ಕೊಟ್ಟಾಗ್ಲೂ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರೆ ಮುಖ್ಯ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಆತ್ಮವಿಶ್ವಾಸ ಹೆಚ್ಚೋದು, ಹಾಗೇನೆ ತಕ್ಷಣ ಯೋಚಿಸೋ ಸಾಮರ್ಥ್ಯ ಬೆಳೆಸೋದು, ಮತ್ತೆ ಸಾರ್ವಜನಿಕವಾಗಿ ಮಾತನಾಡೋ ಭಯ ಕಡಿಮೆ ಮಾಡೋದು. ಸಾಮಾನ್ಯವಾಗಿ ನಾವು ಮಾತಾಡುವಾಗ ಬೇರೆ ಹಿಂಜರಿತೀವಿ, ಏನಕ್ಕೆ ನಾವು ಸರಿಯಾಗಿ ಮಾತಾಡ್ತೀವೋ ಇಲ್ವೋ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಆಶುಭಾಷಣ ಪ್ರಾಕ್ಟೀಸ್ ಮಾಡ್ತಾ ನಮ್ಗೆ ಈ ಭಯ ಕಡಿಮೆ ಆಗುತ್ತೆ. ಹಾಗೇನೆ ಆಲೋಚನೆಗಳನ್ನ ಯಾವ ತರ ಅಂದ್ರೆ ಕ್ರಮಬದ್ಧವಾಗಿ ಅರೇಂಜ್ ಮಾಡಿ ಹೇಳೋದನ್ನ ಕಲಿಯೋದನ್ನೇ ಈ ಆಶುಭಾಷಣದ ಉದ್ದೇಶ. ಸೊ ಇವತ್ತಿನ ಆಶುಭಾಷಣದ ಟಾಪಿಕ್ ಏನಪ್ಪಾ ಅಂದ್ರೆ
ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನಬಿಲಿಟಿ, ಅಂದ್ರೆ ಪರಿಸರ ಮತ್ತು ಸ್ಥಿರತೆ. ಸೊ ಹಾಗಾಗಿ ಅಂದ್ರೆ ನೀವು ಎಲ್ಲರಿಗೂ ಒಂದೊಂದು ಟಾಪಿಕ್ ಅಂತ ನಾನು ಹೊಂದಿಸ್ಕೊಂಡಿದ್ದೀನಿ. ಸೊ ಮೊದಲನೇ ಟಾಪಿಕ್ ಯಾರು ತಗೋತೀರಾ? ಶಶಿಧರ್ ಸರ್ ಇದಾರಲ್ಲ, ಶಶಿಧರ್ ಸರ್ ಹಾ, ಇದ್ಮೇಲೆ ಶಶಿಧರ್ ಸರ್ ಖಂಡಿತ. ಓಪನರ್ ಆಯ್ತು, ಬಹಳ ದಿನ ಆಯ್ತು, ಮಾತಾ ಮರ್ತು ಬಿಟ್ಟಿದ್ದೀನಿ. ನೀವು ಶುರು ಮಾಡ್ರಿ, ನಾ ಸೆಕೆಂಡ್ ಓಕೆ, ನಾನೇ ತಗೋತೀನಿ ಫಸ್ಟ್ ಹಂಗಾರೆ. ಓಕೆ, ಸೂಪರ್. ಸೊ ಹಾಗಿದ್ರೆ ಪರಿಸರ ರಕ್ಷಣೆ ನಿಮ್ಮ ಹೊಣೆ ಆಗಿರ್ಬೇಕಾ? ವೈ ಅಥವಾ ವೈ ನಾಟ್? ಅಂದ್ರೆ ಗೊತ್ತಾಯ್ತಲ್ಲ? ಸರಿ, ಗೊತ್ತಾಯ್ತು. ಯಾರಾದ್ರೂ ನಂದು ಟೈಮರ್ ಮಾಡಕ್ ಸಾಧ್ಯನಾ? ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಅನಿಲ್. ಓಕೆ, ಶುರು ಮಾಡ್ಲಾ? ಸರಿ, ಆಯ್ತು. ಓಕೆ ಸರ್. ಓಕೆ. ಸೊ ಪರಿಸರ ರಕ್ಷಣೆ ಖಂಡಿತ ನಮ್ಮ ಹೊಣೆ ಆಗಿರ್ಬೇಕು. ಯಾಕಂತಂದ್ರೆ ನಾವು ಪರಿಸರದ ಒಂದು ಭಾಗ. ಇಲ್ಲಿ ನನಗೆ ತೇಜಸ್ವಿ ಅವ್ರದ್ದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಮಾತು ನೆನಪಾಗುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪರಿಸರ ಹಾಳಾಗ್ತಾ ಇರೋದ್ರ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ, ಪರಿಸರ ಹಾಳಾಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಪಾಲಿಗೆ ಹಾಳಾಗ್ತದೆ ಹೊರತು ಅದೇನಂದ್ರೆ ಪರಿಸರ ಅದಕ್ಕೇನು ಆಗೋದಿಲ್ಲ, ಅದು ನಮ್ಗೆ ಹಾಳಾಗದದು. ಈಗ ಹಾಳಾಗ್ತಾ ಇದೆ ಅಂದ್ರೆ ನಾವು ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ಪರಿಸರದ ಒಂದು ಭಾಗ ಆಗಿ ಏನಂದ್ರೆ ಪರಿಸರನ ಅದು ನಮ್ಮ ಹೊಣೆ ಅಂತಾನೆ ನಾನು ಭಾವಿಸ್ತೇನೆ. ಇದು ಬರೀ ನಾವು ಜೀವನ ಮಾಡೋದಕ್ಕೆ ಅಂತಲ್ಲ. ಈಗ ನಮ್ಮ ಸುತ್ತಮುತ್ತ ಇರುವಂತ ಒಂದು ಪ್ರಾಣಿಗಳಿರ್ಬೋದು ಅಥವಾ ಪಕ್ಷಿಗಳಿರ್ಬೋದು, ನೀವು ಯಾವುದೇ ಜೀವಿಗಳನ್ನ ತಗೊಳ್ಳಿ, ಎಲ್ಲದ್ರ ದೃಷ್ಟಿಕೋನದಿಂದ ನಮ್ಗೆ ಏನಂತಂದ್ರೆ ಪರಿಸರ ಸಂರಕ್ಷಣೆ ನಮ್ಗೆ ಬಹಳ ಮುಖ್ಯ. ನನಗೆ ಇಲ್ಲಿ ಒಂದು ಹಾಲಿವುಡ್ ಮೂವಿದು ಒಂದು ಸಂಭಾಷಣೆ ನೆನಪಾಗತ್ತೆ. ಅದರಲ್ಲಿ ಒಬ್ರು ಹೇಳ್ತಾರೆ ಏನಂತಂದ್ರೆ, ಯಾವುದೇ ಒಂದು ಜೀವಿ ಅದಿರೋ ಪರಿಸರಕ್ಕೆ ಏನಂತಂದ್ರೆ ಅದು ಅಡಾಪ್ಟ್ ಆಗತ್ತೆ. ಅದು ಏನಂತಂದ್ರೆ ಅದು ಆ ಜೀವಿದು ನೇಚರ್. ಆದ್ರೆ ಎರಡು ಜೀವಿಗಳು ಏನಂತಂದ್ರೆ ಆ ಪರಿಸರಕ್ಕೆ ಅಡಾಪ್ಟ್ ಆಗೋದ್ರ ಬದಲು ಪರಿಸರನೇ ತನ್ಗಿಷ್ಟ ಬಂದಂಗೆ ಮಾರ್ಪಾಡು ಮಾಡಿ ಅದನ್ನ ಹಾಳು ಮಾಡಿ ಏನಂತಂದ್ರೆ ಇದು ಗ್ರೋ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಜೀವಿ ಯಾವ್ದಪ್ಪ ಅಂದ್ರೆ ವೈರಸ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಹ್ಯೂಮನ್. ಸೊ ಇದು ಸತ್ಯ ಕೂಡ. ನಾವು ಹೆಂಗೆ ಅಂದ್ರೆ ನಮ್ಮ ದುರಾಸೆ ಇರ್ಬೋದು ಅಥವಾ ನಮ್ಮ ಲೋಭ ಇರ್ಬೋದು, ಇವುಗಳನ್ನೆಲ್ಲ ಏನಂದ್ರೆ ಇವುಗಳ ಉದ್ದೇಶದಿಂದ ನಾವು ಇರುವಂತ ಪರಿಸರಗಳನ್ನೆಲ್ಲ ಏನಂತಂದ್ರೆ ಸಂಪೂರ್ಣವಾಗಿ ಹಾಳು ಮಾಡಿ ನಾವು ಏನೋ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ಏನಂತಂದ್ರೆ ಪರಿಸರ ಹಾಳಾದ್ರೆ ಅದು ಏನಂದ್ರೆ ನಾವು ಒಂದಲ್ಲ ಒಂದ್ ದಿವಸ ಅದ್ರ ಜೊತೆನೆ ಹಾಳಾಗ್ತೀವಿ ಅಂತ ನಾವು ಮರ್ತು ಬಿಟ್ಟಿದೀವಿ. ಇದನ್ನ ಮಾಡದೆ ಏನಂದ್ರೆ ನಮಗೋಸ್ಕರ, ಅದ್ರ ಜೊತೆಗೆ ಏನಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಗೋಸ್ಕರ ನಾವು ಪರಿಸರನ ಸಂರಕ್ಷಣೆ ಮಾಡಿ ಅದನ್ನ ನಾವು ಹೊಣೆಗಾರಿಕೆ ಅಂತ ಭಾವಿಸಿ ಅದನ್ನ ಓನರ್ಶಿಪ್ ತಗೊಂಡು ನಾವು ಅದನ್ನ ಸಂರಕ್ಷಣೆ ಮಾಡಿದ್ರೆ ನಮ್ಮ ಬದುಕು ಸುಂದರವಾಗಿರ್ತದೆ. ನಮ್ಮ ಸುತ್ತಮುತ್ತಲ ಇರುವಂತ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅವುಗಳ ಬದುಕು ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸಿ ನಾನು ವೇದಿಕೆನ ಮರಳಿ ನಮ್ಮ TTM ಆದಂತಹ ರಾಘವೇಂದ್ರ ಅವರು ಕೊಡ್ತೀನಿ. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ತುಂಬಾ ಚೆನ್ನಾಗಿ ಪರಿಸರ ಹೊಣೆಗಾರಿಕೆಯ ಬಗ್ಗೆ ವಿವರಣೆ ನೀಡಿದ್ರಿ. ಸೊ ಮನುಷ್ಯ ಮತ್ತೆ ವೈರಸ್ ಎರಡೂ ಕೂಡ ತಮ್ಮ ಸುತ್ತಮುತ್ತ ಇರೋ ಪರಿಸರಕ್ಕೆ ಹೊಂದ್ಕೊಳ್ಳೋ ಬದಲಿಗೆ ಪರಿಸರನೇ ಅಂದ್ರೆ ಪರಿಸರನೇ ಬದಲಾವಣೆ ಮಾಡಿ ಹಾಳು ಮಾಡ್ತಾರೆ ಅನ್ನೋ ವಿಷಯನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ. ಸೊ ಹಾಗೇನೆ ಪರಿಸರ ರಕ್ಷಣೆ ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆ. ನಾವು ಬಳಸೋ ನೀರು, ಗಾಳಿ, ಭೂಮಿ ಎಲ್ಲ ಕೂಡ ನಮ್ಮ ದೈನಂದಿನ ಆಯ್ಕೆಗಳ ಪರಿಣಾಮ. ಅಂದ್ರೆ ಈಗ ಇಫ್ ಎವ್ರಿ ಒನ್ ವೇಟ್ಸ್ ಫಾರ್ ಸಮನ್ ಎಲ್ಸ್ ಟು ಆಕ್ಟ್, ನಥಿಂಗ್ ವಿಲ್ ಚೇಂಜ್. ಹಾಗಾಗಿ ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳು ಕೂಡ ದೊಡ್ಡ ದೊಡ್ಡ ಪರಿಸರದ ಬದಲಾವಣೆಗೆ ಕಾರಣವಾಗೋ ಸಾಧ್ಯತೆಗಳಿವೆ. ಹಾಗೇನೆ ಸೊ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಸ್ಟ್ ಸ್ಟಾರ್ಟ್ ವಿತ್ ಮೀ ಫಸ್ಟ್. ಅಂದ್ರೆ ನಮ್ಮಿಂದನೇ ಅದು ಶುರುವಾಗಬೇಕು. ಅಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ನಮ್ಮ ಹೊಣೆಗಾರಿಕೆ ಅಂತ ತಗೊಂಡು ಮುಂದೆ ಹೋದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ, ಮತ್ತೆ ಪರಿಸರ ರಕ್ಷಣೆಗೆ ಕಾರಣ ಆಗುತ್ತೆ. ಈಗ ಮುಂದಿನ ವಿಷಯ ಶಶಿಧರ್ ಸರ್ ಅವ್ರಿಗೆ. ಸೊ ಒಂದು ಸಣ್ಣ ಎಕೋ ಫ್ರೆಂಡ್ಲಿ ಅಭ್ಯಾಸ ನಿಮ್ಮ ದಿನಚರಿಯಲ್ಲಿ ಸೊ ಏನಿದೆ, ಮತ್ತೆ ಅದು ವಾಟ್ ಇಂಪ್ಯಾಕ್ಟ್ ಡಸ್ ಇಟ್ ಕ್ರಿಯೇಟ್, ಅಂದ್ರೆ ಅದರ ಪರಿಣಾಮ ಏನು, ಅದರ ಬಗ್ಗೆ ಮಾತಾಡಿ.
ಪರಿಸರವನ್ನು ನಾನು ಯಾವತ್ತೂ ಅದನ್ನೊಂದು ಜೀವಂತ ಅಂತ ತಿಳ್ಕೊಂಡಿದ್ದೀನಿ. ಜೀವಂತ ಸಾವಯವ ಒಂದು ಸಿಸ್ಟಮ್ ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದೀನಿ. ಹೀಗಾಗಿ ತೇಜಸ್ವಿ ಇತ್ಯಾದಿಯನ್ನು ಓದಿಕೊಂಡಿದ್ದರ ಪರಿಣಾಮ ಏನಾಗಿದೆ ಅಂತಂದ್ರೆ, ಸಣ್ಣ ಸಣ್ಣ ಕ್ರಿಯೆಗಳನ್ನ ಮಾಡುವಾಗ ಸುಮ್ಮನೆ ಕಸ ಎಸೆಯುವಾಗ ಕೂಡ ನನಗೆ ಅನೇಕ ತಾತ್ವಿಕ ಗೊಂದಲಗಳು ಶುರು. ಕಸ ವಿಂಗಡಣೆಗೆ ಬೆಳಗಾವಿಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಹಸಿ ಕಸ, ಒಣ ಕಸ ಇತ್ಯಾದಿ. ಇಂಥ ಸನ್ನಿವೇಶದಲ್ಲಿ ಈ ಕ್ರಿಯೆಯನ್ನ ಮಾಡುವಾಗ್ಲೂ ಕೂಡ ನೈತಿಕತೆ ನನ್ನನ್ನ ಪದೇ ಪದೇ ಪರೀಕ್ಷೆಗೆ ಬರ್ತದೆ. ಈ ತರದ ಜ್ಞಾನ, ಈ ತರದ ಒಂದು ಶಿಕ್ಷಣ ನನ್ನ ಜೊತೆ ಬಂದಾಗ ಪ್ರತಿಯೊಂದಕ್ಕೂ ನಾನು ಸೆನ್ಸಿಟಿವ್ ಆಗ್ತಾ ಹೋಗ್ತಾ ಇದ್ದೆ. ಅಲ್ಯೂಮಿನಿಯಂ ಪಾತ್ರೆ ಉಪಯೋಗ ಮಾಡ್ಕೊಳ್ಳೋದು ಇಟ್ಕೊಳ್ಳಿ, ಅಥವಾ ನೀರನ್ನ ವೇಸ್ಟ್ ಮಾಡೋದು ಇಟ್ಕೊಳ್ಳಿ, ಬಾಟಲ್ನಲ್ಲಿ ಉಳಿದಂತ ನೀರನ್ನ ನನಗೆ ಸುರುಲಿಕ್ಕೆ ಯಾವುದೋ ಗಿಡಕ್ಕೆ ಹೋಗ್ಬೇಕಾಗ್ತದ. ಯಾಕಂದ್ರೆ ನೀರ್ ವೇಸ್ಟ್ ಆಗ್ತದ ಅಥವಾ ನಾನು ಅಪರಾಧಿ ಅನ್ನುವಂತ ಪ್ರಜ್ಞೆ ಕಾಡ್ಲಿಕ್ಕೆ ಶುರು ಆಗ್ತದೆ. ನೀವು ಇವತ್ತಿನ ಓವರ್ ಆಲ್ ಟಾಪಿಕ್ ಅನ್ನು ನೀವು ಸ್ಮಾಲ್ ಥಿಂಗ್ಸ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದ್ದೀರಲ್ಲ, ಅಥವಾ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀರಲ್ಲ, ಅಥವಾ ಅಂಥದೇ ವಾತಾವರಣ, ಅಂಥದೇ ಒಂದು ಪರಿಸರ ಪ್ರಜ್ಞೆ ನನಗೆ ವ್ಯಾಪಕವಾಗಿ ಕಾಡ್ತಾ ಇರುತ್ತೆ. ಒಂದು ಸಣ್ಣ ನಗು, ಡಿಪ್ರೆಷನ್ ಇದ್ದಂತ ಜನರ ನಡುವೆ ನನ್ನ ಸಣ್ಣ ನಗು, ಅಥವಾ ಅವರಿಗೆ ಒಂದು ಸಣ್ಣ ನಗುವನ್ನು ತರಿಸುವಂತ ಸುರೇಶ್ ಅವರ ಪ್ರಕ್ರಿಯೆ ಕೂಡ ಒಂದು ಪರಿಸರ ಪ್ರೇಮವೇ ಅನಿಸ್ತದೆ. ಅಂದ್ರೆ ನೀವು ಪರಿಸರ ಪ್ರೇಮ ಅಂದ್ರೆ ಗಿಡನೇ ಹಚ್ಚಬೇಕು, ಇದೇ ಬೆಳಕೆ ತರಬೇಕು, ಮತ್ತೊಂದೇ ಮಾಡ್ಬೇಕು ಅಂತಲ್ಲ. ಎಂಟೈರ್ ನಿಮ್ಮ ಬದುಕಿನ ಪರಿಸರವೇ ಸುಂದರ ಆಗ್ಬೇಕು ಅಂದ್ರ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತಾನೆ ಬರ್ತದೆ. ಮತ್ತೆ ಮಹಾತ್ಮ ಗಾಂಧಿ ಅವರ ಚರ್ಚೆ ಕೂಡ ಇವತ್ತು ಬಂತಲ್ಲ, ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ, ಅಥವಾ ಖಾದಿ ಬಟ್ಟೆ, ಅಥವಾ ಸಣ್ಣ ಸಣ್ಣ ವ್ಯವಸ್ಥೆಗಳು, ಸಿಸ್ಟಮ್ಸ್. ದೊಡ್ಡ ಕೈಗಾರಿಕೆಗಳ ಬಗ್ಗೆ ಒಲವು ಇರ್ಲಿಲ್ಲ ಅವ್ರದ್ದು. ಬೃಹತ್ ಕೈಗಾರಿಕೆ, ಹಿಂದ್ ಸ್ವರಾಜ್ಯ ನೀವು ಓದಿದ್ರೆ ಬೃಹತ್ ಕಡೆ ಅವರದ್ದು ವ್ಯಾಪಕವಾದಂತ ವ್ಯಾಮೋಹ ಇಲ್ಲ. ಇವತ್ತಿಗೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು, ಸಣ್ಣ ಸಣ್ಣ ಬದುಕು, ಸಣ್ಣ ಸಣ್ಣ ಗುಡಿಸಲುಗಳು, ಸರಳತೆ, ಕೇರಳದ ಸುಂದರ ಸ್ವಚ್ಛ ಸಣ್ಣ ಮನೆಗಳು, ಇವೆಲ್ಲವೂ ಕೂಡ ಪರಿಸರವನ್ನು ಎತ್ತಿ ಹಿಡಿತವ. ಅದರ ಅರ್ಥ ಏನು ಅಂತಂದ್ರೆ, ಸಣ್ಣದು ಮತ್ತು ಸುಂದರ ಮತ್ತು ಪರಿಸರ ಒಂದಕ್ಕೊಂದು ಲಿಂಕ್ ಆಗಿದಾವೆ ಅಂತ ನನಗನ್ಸ್ತದೆ. ಧನ್ಯವಾದ. ಧನ್ಯವಾದಗಳು ಶ್ರೀಧರ್ ಸರ್ ಅವರೇ. ಸೊ ಪರಿಸರ, ನಮ್ಮ ಚಟುವಟಿಕೆಗಳು ಪರಿಸರದ ರಕ್ಷಣೆಗೆ ಬಹಳ ಸಹಾಯಕಾರಿ. ಮತ್ತೆ ನಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಅಭ್ಯಾಸಗಳು, ಕಸ ಎಸೆಯೋದ್ರಿಂದ ಹಿಡಿದು ಯಾವುದೇ ಸಣ್ಣ ಸಣ್ಣ ಅಭ್ಯಾಸಗಳಿರ್ಬೋದು, ಅವೆಲ್ಲ ಮತ್ತೆ ಗಿಡಗಳಿಗೆ ನೀರು ಹಾಕೋದಿರ್ಬೋದು, ವೇಸ್ಟ್ ಆಗ್ದಲೇ ಇರೋ ತರ ನೋಡ್ಕೊಂಡು ಇಂಥ ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಂಡ್ರೆ ಪರಿಸರಕ್ಕೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಅಂತ ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ರಿ. ಸೊ ಆದ್ರೆ ಅಭ್ಯಾಸ, ಯಾವುದೇ ಅಭ್ಯಾಸ ಸಣ್ಣದಾಗಿರ್ಬೋದು, ಆದ್ರೆ ಅದರ ಪರಿಣಾಮ ಮಾತ್ರ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಸ್ಮಾಲ್ ಹ್ಯಾಬಿಟ್ಸ್ ಸ್ಲೋಲಿ ಟರ್ನ್ ಇನ್ ಟು ಎ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂತ ಎಲ್ಲ ಓದಿದ್ ನೆನಪು ನನಗೆ. ಸೊ ಅಂದ್ರೆ ದಟ್ಸ್ ಹೌ ಚೇಂಜ್ ಬಿಗಿನ್ಸ್, ಅಂದ್ರೆ ಕ್ವೈಟ್ಲಿ, ಕನ್ಸಿಸ್ಟೆಂಟ್ಲಿ ಅನ್ನೋ ತರ ಅದನ್ನ ನಾವು ಟರ್ನ್ ಮಾಡ್ಬೋದು ಸಣ್ಣ ಅಭ್ಯಾಸಗಳಲ್ಲಿ. ಸೊ ಮುಂದಿನ ಟಾಪಿಕ್ ಯಾರಿಗೆ ಕೊಡ್ಬೋದು? ರವಿಕುಮಾರ್ ಅವ್ರಿಗೆ ಕೊಡು. ರವಿಕುಮಾರ್ ಅವರೇ ರೆಡಿನಾ? ಓಕೆ. ಈಗ ಪ್ಲಾಸ್ಟಿಕ್ ಕನ್ವೀನಿಯನ್ಸ್ ವರ್ಸಸ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್. ಅಂದ್ರೆ ಈಗ ಪ್ಲಾಸ್ಟಿಕ್ ಬ್ಯಾಗ್ಗಳೆಲ್ಲ ಅನುಕೂಲಕರವಾದ್ರೂ ಅದರ ಪರಿಣಾಮ ಮತ್ತೆ ಅದರ ಪರಿಸರ ರಕ್ಷಣೆಗೆ ಅದರ ಕೊಡುಗೆ. ಸೊ ವಿಚ್ ಶುಡ್ ವಿನ್? ಎರಡರಲ್ಲಿ ಯಾವ್ದು ವಿನ್ ಆಗಬೇಕು? ಪ್ಲಾಸ್ಟಿಕ್ ಕನ್ವೀನಿಯನ್ಸ್ ವರ್ಸಸ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್. ಧನ್ಯವಾದಗಳು ರಾಘವೇಂದ್ರ ಅವರೇ ಈ ಟಾಪಿಕ್ ಕೊಟ್ಟಿದ್ದಕ್ಕೆ. ಸೊ ಇದರಲ್ಲಿ ಸಂದೇಹ ಇಲ್ಲ, ಓಕೆ, ಕನ್ವೀನಿಯನ್ಸ್ ಗಿಂತ ಪರಿಸರನೇ ಮುಖ್ಯ. ಯಾಕಂದ್ರೆ ನಮ್ಗಿರೋದು ಒಂದೇ ಪರಿಸರ. ಈ ಪರಿಸರ ನಮ್ಗೆ, ಆಮೇಲೆ ಪ್ಲಾಸ್ಟಿಕ್ ಬಿಟ್ಟು ನಾವು ಬೇರೆ ಆರ್ಗ್ಯಾನಿಕ್ ಮೂಲಗಳಿಂದ ತಯಾರಿಸಿರುವಂತ ಬಟ್ಟೆ ಚೀಲಗಳಿರ್ಬೋದು, ಆಮೇಲೆ ರಿಯೂಸಬಲ್ ಅದು ಕೆಲವು ಚೀಲಗಳಿರ್ಬೋದು, ಅದನ್ನ ಬಳಸ್ಬೋದು. ಪ್ಲಾಸ್ಟಿಕ್ ಸುಲಭ, ಓಕೆ, ಇದು ಒಂದು ಸುಲಭ, ಆಮೇಲೆ ಇನ್ಎಕ್ಸ್ಪೆನ್ಸಿವ್, ಅದು ಕಡಿಮೆ ಸಿಗುತ್ತೆ. ಆ ದೃಷ್ಟಿಯಿಂದ ನಾವು ಅದು ಕಂಡುಕೊಂಡಿದ್ದೇವೆ ಹೊರತು, ಅದು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿದ್ರೆ, ಓಕೆ, ಅವನು ಪ್ಲಾಸ್ಟಿಕ್ ನ ಬಳಸೋದನ್ನ ಆದಷ್ಟು ಕಡಿಮೆ ಮಾಡ್ತಾರೆ, ಅದು ಬಳಸೋದೇ ಇಲ್ಲ. ನನಗೆ ಈ ಪರಿಸರ, ಆಮೇಲೆ ಈ ಸಣ್ಣ ಪುಟ್ಟ ಡೈಲಿ ಹ್ಯಾಬಿಟ್ಸ್ಗಳು, ಇವೆಲ್ಲ ತುಂಬಾ ನನಗೆ ಗೊತ್ತಿಲ್ಲ ಅದು ಯಾವಾಗ ನನಗೆ ಬಂತು. ಅಲ್ಲಿ ನಾನು ಡೈಲಿ ಲೈಟ್ ಸುಮ್ನೆ ಆನ್ ಮಾಡ್ತಾರೆ, ಅದ್ ಬೇಕಾಗಿರಲ್ಲ.
ಅದೇ ರೀತಿ ಆನಾಗ್ ಬಿಟ್ಬಿಡ್ತಾರೆ. ಈಗ ಬಾತ್ರೂಮ್ ಹೋಗ್ತಾರೆ, ಬಂದ್ಬಿಟ್ಟು ಲೈಟ್ ಆನ್ ಆಗೇ ಇರುತ್ತೆ. ನನಗೆ ಅದೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಬಟ್ ಅದು ಆ ಇವ್ರುಗಳು ಓದುತ್ತಾರೆ. ಶಾಲಾ ಸಮಯದಲ್ಲಿ ಎನರ್ಜಿ ಉಳಿಸ್ಬೇಕು, ಎನರ್ಜಿ ಕನ್ಸರ್ವೇಶನ್ ಅಂತ ಓದ್ತಾರೆ. ಬಟ್ ಅದು ನಮ್ಮ ಜೀವನದಲ್ಲಿ ಏನ್ ಅಳವಡಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಅದನ್ನ ಅದು ಅವರು ಅದು ವಾಸ್ತವದಲ್ಲಿ ಅಥವಾ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದು ಮಾಡ್ತಿಲ್ಲ. ಅದಿರ್ಬೋದು. ನನ್ ಪ್ರತಿ ಬಾರಿಯೂ ಅಷ್ಟೇ ಆಫೀಸ್ಗೆ ಹೋಗೋ ಬ್ಯಾಗ್ ಅಲ್ಲೂ ಒಂದಿಷ್ಟು ಪ್ಲಾಸ್ಟಿಕ್ ಇಲ್ಲ ಅಂತ, ಒಂದು ಪ್ಲಾಸ್ಟಿಕ್ ಕವರ್ ಇಲ್ಲಾಂದ್ರೆ ಚೀಲ ಇಟ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಬೈಕ್ ಅಲ್ಲಿ ಒಂದು ಚೀಲ ಇಟ್ಕೊಳ್ತೀನಿ. ಪ್ರತಿ ಬಾರಿ ಹೋಗ್ಬೇಕಾದ್ರು ಅವರೇ ಕೊಡ್ತಾರೆ, ತಗೊಳ್ಳಿ ಅಂತ. ನಂಗೆ ಅದ್ ಬೇಡ, ನನ್ ಚೀಲದಲ್ಲೇ ಕೊಡಿ, ನನ್ ಬ್ಯಾಗ್ ಅಲ್ಲೇ ಕೊಡಿ. ಇದೊಂದು ನಾವು ಪರಿಸರಕ್ಕೆ ಒಂದು ಸಣ್ಣ ಒಂದು ಪರಿಸರ ಉಳ್ಸಕ್ಕೆ ಒಂದು ನಮ್ ಕಡೆಯಿಂದ ಮನುಷ್ಯರಾಗ ಒಂದು ಸಣ್ಣ ಪ್ರಯತ್ನ. ಮೂರ್ತಿ ಮೊದ್ಲೇ ಹೇಳ್ದಂಗೆ ಪರಿಸರ ಬೇರೆ ಪ್ರಾಣಿಗಳಿಂದ ಆಗ್ತಾ ಇಲ್ಲ, ಪರಿಸರದ ಭಾಗನೇ ಆಗಿದ್ದಾರೆ. ನಾವು ಪರಿಸರದಿಂದ ಹೊರಗಡೆ ಬಂದ್ಬಿಟ್ಟು ನಮ್ದೇ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದೀವಿ. ಓಕೆ, ಅದು ಹೋಗ್ಬೇಕು. ಪರಿಸರವೇ ಮುಖ್ಯನೇ ಹೊರತು ನಮ್ ಕನ್ವೀನಿಯನ್ಸ್ ಅಲ್ಲ. ಇದು ಮೊದ್ಲು ಪ್ಲಾಸ್ಟಿಕ್ ಇಲ್ದೇನೂ ಜನರು ಬದುಕ್ತಾ ಇದ್ರು. ಓಕೆ, ಅಂದ್ರೆ ಪ್ಲಾಸ್ಟಿಕ್ ಅನಿವಾರ್ಯತೆ ಏನಲ್ಲ. ಸೊ ನಮ್ಗೆ ಪ್ಲಾಸ್ಟಿಕ್ ಬೇಕಾಗಿಲ್ಲ. ಪರಿಸರ ದೃಷ್ಟಿಯಿಂದ ಪ್ಲಾಸ್ಟಿಕ್ ನ ನಾವು ಬಳಸೋದನ್ನ ಬಿಟ್ಟು ನಾವು ಈ ಚೀಲಗಳು ಅಥವಾ ಬಟ್ಟೆ ಚೀಲಗಳು ಅಂತವನ್ನ ಬಳಸಿ ನಾವು ಪರಿಸರ ಉಳಿಸ್ಬೇಕಾಗಿದೆ. ಇವಾಗಲೂ ಅಷ್ಟೇ, ಮುಂದೇನು ಅಷ್ಟೇ. ಪರಿಸರನೇ ಮುಖ್ಯನೇ ಹೊರತು ನಮ್ಮ ಕನ್ವೀನಿಯನ್ಸ್ ಅಲ್ಲ ಅಂತ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದೆ. ವೇದಿಕೆ ನಿಮ್ದು ರಾಘವೇಂದ್ರ ಅವರು. ಧನ್ಯವಾದಗಳು ರವಿಕುಮಾರ್ ಅವರೇ. ಸೊ ಪರಿಸರದ ಬಗ್ಗೆ ಕನ್ವೀನಿಯನ್ಸ್ ಗಿಂತ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ನೇ ಮುಖ್ಯ ಅಂತ ಚೆನ್ನಾಗಿ ವಿವರಿಸಿ ಹೇಳಿದ್ರಿ. ಸೊ ಪ್ಲಾಸ್ಟಿಕ್ ನಮ್ಗೆ ಅನುಕೂಲಕರವಾಗಿದ್ರು ಅದರ ಪರಿಣಾಮ ಮಾತ್ರ ಪರಿಸರಕ್ಕೆ ಭಯಾನಕವಾಗಿದೆ. ಸೊ ಕನ್ವೀನಿಯನ್ಸ್ ಟುಡೇ ಕ್ಯಾನ್ ಬಿಕಮ್ ಡಿಸಾಸ್ಟರ್ ಟುಮಾರೋ ಅಂತ ಎಲ್ಲೋ ಓದಿದ್ ನೆನಪು. ಸೊ ನಾವು ಸ್ವಲ್ಪ ಅಸೌಕರ್ಯ ಸಹಿಸ್ಕೊಂಡ್ರೆ ಪ್ರಕೃತಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ಮುಂದಿನ ಪೀಳಿಗೆಗೆ ಪರಿಸರನ ಒಳ್ಳೆ ರೀತಿಯಲ್ಲಿ ನಾವು ಬಿಟ್ಕೊಡ್ಬೋದು. ಹಾಗಾಗಿ ತನ್ನ ಒಂದು ಸಲಹೆ ಏನಪ್ಪಾ ಅಂದ್ರೆ, ಎಲ್ರಿಗೂ ಎಲ್ಲೇ ಹೋದ್ರು ನಮ್ಮ ಕೈ ಚೀಲಗಳು ತಗೊಂಡೋಗಿ ಯಾರಾದ್ರೂ ಪ್ಲಾಸ್ಟಿಕ್ ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಬೇಕಾದ್ರೆ ಬೇಡ ನನ್ಗೆ ಪ್ಲಾಸ್ಟಿಕ್ ಚೀಲ ಅಂತ ಹೇಳಿ ಇದ್ ಮಾಡ್ಬೋದು. ಏನಕ್ಕೆಪ್ಪ ಹೇಳ್ತೀನಿ ಅಂದ್ರೆ, ನಾನು ಕೆಲಸ ಮಾಡುವಾಗ ಆಫೀಸಲ್ಲಿ ಒಬ್ರು ಇದ್ರು. ಅವ್ರು ಹೆಂಗೆ ಅಂದ್ರೆ, ಹೋಟೆಲ್ಗೆ ಹೋದ್ರೆ ಅವ್ರಿಗೆಲ್ಲ ಏನೇ ಇದು ಕೊಟ್ರು ಸ್ಟೀಲ್ ಅಲ್ಲೇ ಕೊಡ್ಬೇಕು. ಪ್ಲಾಸ್ಟಿಕ್ ಲೋಟ ಅಥವಾ ಪ್ಲಾಸ್ಟಿಕ್ ಚಮಚ ಏನೇ ಕೊಟ್ರು ಅದನ್ನ ವಾಪಸ್ ಕೊಟ್ಬಿಡೋರು. ಅವೆಲ್ಲ ತಗೊಂತಾನೆ ಇರ್ಲಿಲ್ಲ. ಅದು ಅಲ್ಲಿಂದ ಪ್ರಾಕ್ಟೀಸ್ ಶುರು ಆಯ್ತು ಅವ್ರದ್ದು. ಹಂಗೇನೆ ಅವರು ಎಲ್ಲೇ ಹೋದ್ರು ಹೊರಗಡೆಗೆ ಏನೇ ಪ್ಲಾಸ್ಟಿಕ್ ವಸ್ತುಗಳು ಕೊಟ್ರು ಅದನ್ನ ಬಳಸ್ತಾನೆ ಇರ್ಲಿಲ್ಲ. ಬೇಡ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೇರೆ ಸ್ಟೀಲ್ದೇ ತಗೋತಾ ಇದ್ರು, ಅಥವಾ ಇಲ್ಲ ಇವ್ರದೇ ಒಂದು ಸಣ್ಣ ಬಾಕ್ಸ್ನ ಇಟ್ಕೊಂಡಿರ್ತಾ ಇದ್ರು ಯಾವಾಗ್ಲೂ ಆತರ. ಸೊ ಅವರೆಲ್ಲ ಸಣ್ಣ ಪುಟ್ಟ ಆಕ್ಷನ್ಗಳಿಂದ ನಮ್ಗೆಲ್ಲ ಒಂಥರ ಇನ್ಸ್ಪಿರೇಷನ್ ಆಗಿದ್ರು. ಸೊ ಆದ್ರಿಂದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೆ ಪ್ಲಾಸ್ಟಿಕ್ ಅಥವಾ ಕನ್ವೀನಿಯನ್ಸ್ಗಿಂತ ನಮ್ಗೆ ಪರಿಸರ ರಕ್ಷಣೆನೇ ಮುಖ್ಯ ಅಂತ ಹೇಳ್ತಾ ಮುಂದಿನ ಟಾಪಿಕ್ಗೆ ಹೋಗೋಣ. ಸೊ ಮುಂದಿನ ಟಾಪಿಕ್ ನಂದೀಶ್ ಅವ್ರಿಗೆ ಕೊಡ್ತೀನಿ. ನಂದೀಶ್ ಅವರೇ, ರೆಡಿನಾ? ಎಸ್ ಸರ್. ಸೊ ನಿಮ್ಮ ಬಾಲ್ಯದಲ್ಲಿ ನೋಡಿದ ಪ್ರಕೃತಿ ಮತ್ತು ಇಂದಿನ ಪರಿಸರ, ಸೊ ಏನ್ ಬದಲಾವಣೆ ಆಗಿದೆ? ವಾಟ್ ಹ್ಯಾಸ್ ಚೇಂಜ್ಡ್ ಸೋ ಫಾರ್? ಓಕೆ, ನಮ್ಮ ಬಾಲ್ಯದಲ್ಲಿ ಅದೇ ಇದೇ ಧಾರವಾಡ ದಲ್ಲೇ ನಮ್ಮ ಅಜ್ಜಿ ಮನೆ. ಆಮೇಲೆ ನಮ್ಮ ದೊಡ್ಡಮ್ಮ ಕೂಡ ಅಲ್ಲೇ ಹತ್ರದಲ್ಲೇ ಇರ್ತಾ ಇದ್ರು. ಸೊ ಆಮೇಲೆ ನಮ್ಮ ಬೈಲುಂಗಲ್ ಅಂತ ಇದೆ. ಬೈಲುಂಗಲ್ ಅಲ್ಲಿ ನಮ್ಮ ಇನ್ನೊಬ್ರು ದೊಡ್ಡಮ್ಮ ಇರ್ತಾ ಇದ್ರು. ಸೊ ಅಲ್ಲೆಲ್ಲ ಹೋದಾಗ ನಾನು ಬೇಸಿಕ್ಲಿ ಐ ಆಮ್ ಫ್ರಮ್ ಹುಬ್ಳಿ ಓನ್ಲಿ, ಸೊ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಹುಬ್ಳಿ. ಇಲ್ಲಿ ರಜಾ ಈಗ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಎಕ್ಸಾಮ್ ಬಂದಾಗ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡದೆ ರಜಾ ಬರುತ್ತೆ ಎಕ್ಸಾಮ್ ಆದ್ಕೂಳೆ ಅಂತ ಅಂತೀಯ ಅನ್ನೋರು. ಸೊ ಆ ರೀತಿ ಇರ್ತಾ ಇತ್ತು. ಯಾಕಂದ್ರೆ ಬೈಲುಂಗಲಿಗೆ ಹೋದಾಗ ಎಲ್ಲ ಸುತ್ತಮುತ್ತ ಯಾರ್ಯಾರು ಹುಡುಗರು ಇದ್ರಲ್ಲ ಅವರೆಲ್ಲ ನಮ್ಮ ದೊಡ್ಡಮ್ಮನ ಮನೆ ಹಿತ್ಲಲ್ಲಿ ಒಂದು ತೋಟ ಇತ್ತು, ತೋಟ ಮಾಡುತ್ತಿದ್ರು ನಮ್ಮ ದೊಡ್ಡಪ್ಪ. ಸೊ
ಅಲ್ಲೆಲ್ಲ ಸೇರ್ತಾ ಇದ್ವಿ, ಎಲ್ಲ ಆಟ ಆಡ್ಕೊಂಡು ಬೆಳಗ್ಗೆ ಟಿಫಿನ್ ಮಾಡಿ ಹೋದ್ಮೇಲೆ ಟಿಫಿನ್ ಮಾಡಿ ಆಟ ಆಡಕ್ ಶುರು ಮಾಡಿದ್ರೆ ಸಂಜೆವರೆಗೂ ಆಟ ಆಡಿ ಮತ್ತೆ ಊಟ ಕೂಡ ಎಲ್ಲರೂ ಸೇರಿ ಅಲ್ಲೇ ಮತ್ತೆ ಗಾರ್ಡನ್ ಅಲ್ಲೇ ಮಾಡ್ತಾ ಇದ್ವಿ, ಯಾಕಂದ್ರೆ ಬೆಳ್ದಿಂಗಳೂಟ ಅಂತ. ಸೊ ಲಾಸ್ಟ್ ಡೇ ನಂಗೆ ಇನ್ನೂ ನೆನಪಿದೆ, ಏನಂದ್ರೆ ಒಂದ್ಸತಿ ಮಧ್ಯಾಹ್ನ ಹೋಗ್ಬೇಕಿತ್ತು, ಮಧ್ಯಾಹ್ನ ಊಟ ಮಾಡಿ ಹೋಗ್ಬೇಕಿತ್ತು. ಅವಾಗ ಏನ ಅನ್ಸ್ತಂದ್ರೆ ನಂಗೆ ಬೆಳ್ದಿಂಗಳೂಟ ಮಾಡೋಣ ಅಂತ ಅನ್ಸ್ತು. ಅಂದ್ರೆ ಮಧ್ಯಾಹ್ನ ಕೂಡ ಮತ್ತೆ ಎಲ್ಲರನ್ನೂ ಕರ್ಕೊಂಡು ಊಟ ಮಾಡಿದ್ವಿ. ಅಂದ್ರೆ ನಾನೇನು ಹೇಳ್ಬೇಕಂತ ಇದೆ ಅಂದ್ರೆ, ಅವಾಗ ಪ್ರಕೃತಿ ಅಂದ್ರೆ ಗಾರ್ಡನ್ ಒಂದು ಪ್ರಕೃತಿಯ ಒಂದು ಭಾಗನೇ. ಆ ಗಾರ್ಡನ್ ಅಲ್ಲಿ ನಾವೆಲ್ಲರೂ ಸೇರಿ ಆಟ ಆಡ್ತಾ ಇದ್ವಿ. ನಾನೇನ್ ಹೇಳ್ಬೇಕಂದ್ರೆ ಪ್ರಕೃತಿನೇ ನಮ್ಮನ್ನ ಎಲ್ಲಾರನ್ನು ಒಂದುಗೂಡಿಸ್ತಾ ಇತ್ತು. ಆದ್ರೆ ಈಗ ಎಲ್ಲ ಜಂಕ್ ಫುಡ್, ಆಮೇಲೆ ತುಂಬಾ ಪೊಲ್ಯೂಷನ್ ಎಲ್ಲ ಆಗಿ ಕೊರೋನಾ ವೈರಸ್ ಬಂತು. ಕೊರೋನಾ ವೈರಸ್ ಟೈಮಲ್ಲಿ ನಮ್ಮ ಇದು ಹತ್ರದವ್ರನ್ನ ಎಷ್ಟೊಂದು ಮಂದಿನ ಕಳ್ಕೊಂಡ್ವಿ. ಆಮೇಲೆ ಎಷ್ಟೊಂದ ನಾವು ಅದೇ ಆನ್ಲೈನ್ ಅಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಬೇಕಿತ್ತು, ಕಾಲೇಜಿಗೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಹೀಗೆಲ್ಲ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, we have to not try to destroy the nature, because if we try to do so, the nature will teach us a lesson in its own way ಅಂತ ಹೇಳಿ ನನ್ನ ಸ್ಪೀಚ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು ನನೇಶ್ ಅವರೇ. ಸೊ ಸಾಮಾನ್ಯ ಎಲ್ಲರೂ ಬಾಲ್ಯದಲ್ಲಿ ಒಳ್ಳೊಳ್ಳೆ ಸ್ನೇಹಿತರ ಜೊತೆ, ಪರಿಸರದ ಜೊತೆ ಸಾಕಷ್ಟು ಎಂಜಾಯ್ ಮಾಡ್ಕೊಂಡು ನಾವು ಕಾಲ ಕಳಿತೀವಿ. ಸೊ ಬೆಳೆದಿಂಗಳು ಊಟ ಮಾಡ್ಕೊಂಡು ಆ ತರ ಕಾಲ ಕಳೆದ್ವಿ ಅಂತ ಹೇಳಿ ನಂದೀಶ್ ಅವರು ಚೆನ್ನಾಗಿ ವಿವರಿಸಿದ್ರು. ಈಗ ಅವೆಲ್ಲ ಬಹಳ ಕಷ್ಟ. ಹೊರಗಡೆ ಬರೋದು ಅಂದ್ರೆ ಪೊಲ್ಯೂಷನ್, ಧೂಳು ಹಾಗೆಲ್ಲ ಆಗ್ಬಿಟ್ಟು ನಾವು ಹೊರಗಡೆ ಬೆಳೆದಿಂಗಳು ಊಟ ಮಾಡೋದಕ್ಕೆ ನಾವು ಹೋಗೋದಿಲ್ಲ, ಹಂಗ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಪರಿಸರ ಈಗ ನಮ್ಮ ಬಾಲ್ಯದಲ್ಲಿ ನೋಡಿದ್ದಕ್ಕೂ ಇವಾಗಿನ ಪರಿಸರ ವ್ಯವಸ್ಥೆಗೂ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಇದೆ. ನಾವೇನಪ್ಪ ಅಂದ್ರೆ ಈ ಸಣ್ಣ ಸಣ್ಣ ಬದಲಾವಣೆಗಳಿದ್ದಾಗ ಅವನ್ನ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಸೊ ಪರಿಸರದಲ್ಲಿ ಈಗ ಪೊಲ್ಯೂಷನ್ ಬಂತು, ಇದಂದ್ರೂ ಅದಿರುತ್ತೆ ಹೋಗುತ್ತೆ ಅನ್ನೋ ತರ ನಾವು ನಮ್ದೆಲ್ಲ ಜವಾಬ್ದಾರಿ ಅನ್ಕೊಂಡು. ಆದ್ರೆ ಏನಪ್ಪಾ ಅಂದ್ರೆ ಈ ತರ ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಅದನ್ನ ಹಾಗೆ ಪ್ರಿಸರ್ವ್ ಮಾಡ್ಕೊಂಡು ಹೋಗ್ತಾ ಮುಂದೆ ಒಂದಿನ ಪರಿಸರ ನಮ್ಮ ಮುಂದಿನ ಪೀಳಿಗೆಯವರೆಗೂ ಅದೇ ರೀತಿ ಉಳಿಯುತ್ತೆ, ನಮ್ಮ ಬಾಲ್ಯದಲ್ಲೇ ಅನುಭವಿಸಿದ ರೀತಿ. ಸೊ ಮುಂದಿನ ಟಾಪಿಕ್, ಮುಂದಿನ ವಿಷಯ, ಕೊನೆ ವಿಷಯ ಸೂರಜ್ ಸರ್ ಅವ್ರಿಗೆ. ಸೂರಜ್ ಸರ್ ಅವರೇ ರೆಡಿನಾ? ಓಕೆ, ಎಸ್ ಸರ್, ರೆಡಿ, ಹೇಳಿ. ಓಕೆ, ಸೊ ಟೆಕ್ನಾಲಜಿ ಪರಿಸರಕ್ಕೆ ಸೊಲ್ಯೂಷನ್ ಅಥವಾ ಪ್ರಾಬ್ಲಮ್? ಓಕೆ, ತಂತ್ರಜ್ಞ ಟೆಕ್ನಾಲಜಿ ಪರಿಸರಕ್ಕೆ ನಾವು ಉತ್ತರ ಹುಡುಕ್ಬೋದಾ ಅಥವಾ ತೊಂದರೆನಾ ಅಂತ. ನಾನು ಆಶಾವಾದಿ. ಐ ಲುಕ್ ಎಟ್ ದ ವರ್ಲ್ಡ್ ವಿತ್ ರೋಸ್ ಟಿಂಟೆಡ್ ಗ್ಲಾಸಸ್. ಅಂದ್ರೆ ನಾವು ಯಾವುದೇ ಒಂದು ಆವಿಷ್ಕಾರ ಇದ್ರೂನು ಅದನ್ನ ಸರಿಯಾಗಿ ಬಳಸಿದ್ರೆ ಅದರ ಉಪಯೋಗಗಳು ಸರಿಯಾಗಿರುತ್ತೆ ಅಂತ. ಆವಿಷ್ಕಾರ ಮಾಡುವಂತಹ ಯಾವುದೋ ವ್ಯಕ್ತಿ ಇದ್ರೂನು ಅವರ ಮೂಲ ಉದ್ದೇಶ ಮಾನವರಿಗೆ ಮತ್ತು ಮಾನವ ಜನಾಂಗಕ್ಕೆ ಇದರಿಂದ ಸಹಾಯ ಆಗಬೇಕು ಅಂತ. ಆದ್ರೆ ಅದನ್ನ ಆವಿಷ್ಕಾರ ಮಾಡಿದ ನಂತರ ನಾವೆಲ್ಲರೂ ಉಪಯೋಗಿಸೋದು ಬೇರೆ ಬೇರೆ ತರ. ಈಗ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ಈ ಶಶಿಧರ್ ಸರ್ ಹೇಳಿದ ಹಂಗೆ ಕಸ
ಈಗ ನಮ್ಮ ನಗರಗಳಲ್ಲಿ ಕಸ ವಿಂಗಡಣೆ ಮಾಡಿಸೋದು ಒಂದು ದೊಡ್ಡ ಕಷ್ಟ. ಅದಾದ ನಂತರ ಆ ಕಸವನ್ನ ಎಲ್ಲಿ ಬಿಸಾಕೋದು ಅದು ಇನ್ನೊಂದು ದೊಡ್ಡ ಕಷ್ಟ. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲಿ ಪ್ರತಿದಿನಕ್ಕೆ ಅಷ್ಟು ಕಸ ಹೋಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನನ್ನ ಮನೆಯಲ್ಲಿ ನೋಡಿದಾಗ ಕಾರ್ಟನ್ ಬಾಕ್ಸ್ ಇಂದ ಹಿಡಿದು ಅಮೆಝಾನ್ ಬಾಕ್ಸಸ್ ಇಂದ ಹಿಡಿದು ಇನ್ನೇನೋ ಮತ್ತೊಂದೇನೋ ಪ್ರತಿದಿನ ಒಂದು ಕವರ್ ಅಷ್ಟು ಕಸ ಹೋಗುತ್ತೆ. ಈಗ ಟೆಕ್ನಾಲಜಿಯಿಂದ ಆ ಒಂದು ಮೊನ್ನೆ ನಾನು ಯಾವುದೋ ಒಂದು ಕಂಪನಿ ಬಗ್ಗೆ ಓದ್ತಾ ಇದ್ದೆ. ಅವರು ಈ ತರ ಡ್ರೈ ವೇಸ್ಟ್ ಅನ್ನ ಉಪಯೋಗಿಸಿಕೊಂಡು ಆ ಡ್ರೈ ವೇಸ್ಟಿನಿಂದ ಒಂದು ಕಂಪನಿ ನೀಮನ್ಸ್ ಅಂತ, ಅವರು ಈ ತರದ ಒಂದು ಡ್ರೈ ವೇಸ್ಟ್ ಅನ್ನು ಉಪಯೋಗಿಸ್ಕೊಂಡು ಅವರು ಶೂ ತಯಾರಿ ಮಾಡ್ತಾರೆ. ಇದು ಟೆಕ್ನಾಲಜಿಯಿಂದ ಸಾಧ್ಯ. ಇನ್ನೊಂದು ಕಂಪನಿ ಇದೇ ತರದ ಡ್ರೈ ವೇಸ್ಟ್ ಅನ್ನು ಉಪಯೋಗಿಸ್ಕೊಂಡು ಅದರಿಂದ ವಿದ್ಯುತ್ ಅನ್ನು ಜನರೇಟ್ ಮಾಡ್ತಾರೆ. ಅದು ಎರಡನೇದು. ಮೂರನೇದು ಇನ್ನೊಂದು ಯಾವುದೋ ಕಂಪನಿ ಟೆಕ್ನಾಲಜಿ ಮೂಲಕ ಈ ನಾವು ಪ್ರತಿನಿತ್ಯ ಉಪಯೋಗಿಸಿದಂತಹ ನೀರು, ಕುಡಿಯೋ ನೀರು ಬೇರೆ, ಬಟ್ ಪಾತ್ರೆ ತೊಳೆಯೋದಿಕ್ಕೆ ನಮ್ಮ ಮಲಮೂತ್ರ ವಿಸರ್ಜನೆಗೆ ಉಪಯೋಗಿಸಿದಂತಹ ನೀರನ್ನ ಟ್ರೀಟ್ ಮಾಡಿ ಅದನ್ನ ಮತ್ತೆ ಬರೀ ನಿಮ್ಮ ಟಾಯ್ಲೆಟ್ಸ್ಗೆ ಕಳಿಸಿ ಅದನ್ನ ರೀಸೈಕಲ್ ಮಾಡುವಂತಹ ಇನ್ನೊಂದು ಟೆಕ್ನಾಲಜಿ ಇದೆ. ಹಾಗಾಗಿ ನಾನು ಹೇಳೋದೇನಂದ್ರೆ ಟೆಕ್ನಾಲಜಿನ ನಾವು ಸರಿಯಾಗಿ ಉಪಯೋಗಿಸಿದ್ರೆ ಅದು ನಮ್ಮ ಪರಿಸರಕ್ಕೆ ವರದಾನ ಆಗಬಹುದು ಅಂತ ಹೇಳ್ತಾ, ರಾಘವೇಂದ್ರ ಅವರ ವೇದಿಕೆ ನಿಮ್ದು. ಧನ್ಯವಾದಗಳು ಸುರೇಶ್ ಸರ್ ಅವರೇ. ಸೊ ತಂತ್ರಜ್ಞಾನ ಅದು ಪ್ರಾಬ್ಲಮ್ ಅಲ್ಲ, ಸೊಲ್ಯೂಷನ್ ಅಲ್ಲ. ಅದನ್ನ ನಾವು ಉಪಯೋಗಿಸೋ ರೀತಿ ಮೇಲೆ ಹೋಗುತ್ತೆ. ಮತ್ತೆ ಈಗ ತಂತ್ರಜ್ಞಾನ ಉಪಯೋಗಿಸ್ಕೊಂಡೇನೆ ನಾವು ಎಷ್ಟೊಂದು ರೀಸೈಕಲ್ ಮಾಡ್ಬೋದು, ಪರಿಸರಕ್ಕೆ ಪೂರಕವಾದಂತ ಏನು ಇದನ್ನ ಪರಿಸರಕ್ಕೆ ಪೂರಕವಾದಂತ ವಿಧಾನವನ್ನ ಸೃಷ್ಟಿಸ್ಬೋದು. ಮತ್ತೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ಜಂಪ್ ಮಾಡ್ತೀವಿ, ಏನಪ್ಪಾ ಕನ್ಕ್ಲೂಷನ್ ಜಂಪ್ ಮಾಡ್ಕೋತೀವಿ. ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಮುಂಚೆ ಆಗಿನ ಕಾಲದಲ್ಲಿ ಮೈನಿಂಗ್, ಈಗ ಗಣಿಗಾರಿಕೆ ಮಾಡಿಸ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು, ಮಷಿನರೀಸ್ ಇರ್ಲಿಲ್ಲ. ಇವಾಗ ಸಾಕಷ್ಟು ಮಷಿನರೀಸ್ ಇದೆ. ಸೊ ಯಾವಾಗಂದ್ರೆ ಒಬ್ರಿಬ್ರು ಮಾಡಕ್ 1000-2000 ಜನ ಮಾಡೋ ಕೆಲಸನ ಒಂದೇ ಒಂದು ಮಷಿನ್ ಕೆಲಸ ಮಾಡ್ಬಿಡುತ್ತೆ. ಸೊ ಗಣಿ ಎಲ್ಲ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ಟೆಕ್ನಾಲಜಿನ ಪ್ರಾಬ್ಲಮ್ ಅಂತ ಕನ್ಕ್ಲೂಡ್ ಮಾಡೋ ಸಾಧ್ಯತೆಗಳಿರುತ್ತೆ. ಆದ್ರೆ ಸೂರಜ್ ಸರ್ ಅವರು ಒಳ್ಳೆ ರೀತಿನಲ್ಲಿ ಟೆಕ್ನಾಲಜಿನ ಉಪಯೋಗಿಸಿದ್ರೆ ಅದು ಸೊಲ್ಯೂಷನ್ ಕೂಡ ಆಗುತ್ತೆ. ಸೊ ಮುಂದೆ ಬರೀ ಪ್ರಾಬ್ಲಮ್ ಟೆಕ್ನಾಲಜಿ ಬರೀ ಟೆಕ್ನಾಲಜಿ ಸಮಸ್ಯೆ ಅಲ್ಲ, ಅಥವಾ ಸೊಲ್ಯೂಷನ್ ಉತ್ತರನೂ ಅಲ್ಲ, ಅದು ನಾವು ಉಪಯೋಗಿಸೋ ರೀತಿ ಮೇಲೆ ಹೋಗುತ್ತೆ ಅಂತ ಹೇಳಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಧನ್ಯವಾದಗಳು ಸೂರಜ್ ಅವರೇ. ಸೊ ಇಷ್ಟು ಹೇಳಿ ನನ್ನ ಆಶು ಭಾಷಣದ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಗಿಸಿ ವೇದಿಕೆಯನ್ನ ಮತ್ತೆ ನಂದೀಶ್ ಅವರಿಗೆ ಕೊಡ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರಿಗೆ. ತುಂಬಾ ನಾನು ಹೇಳ್ದಾಗೆ ವಿ ಗಾಟ್ ವೇರಿಯಸ್ ಪರ್ಸ್ಪೆಕ್ಟಿವ್ಸ್ ಅಬೌಟ್ ವೇರಿಯಸ್ ಟಾಪಿಕ್ಸ್. ಸೊ ಇದು ನಮ್ಮ ಇಂದಿನ ಟೇಬಲ್ ಟಾಪಿಕ್ ಸೆಷನ್ ಆಗಿತ್ತು. ಈಗ ಮುಂದೆ ತುಂಬಾ ಮುಖ್ಯವಾದ ಮತ್ತು ತುಂಬಾ ವಿಭಾಜ್ಯವಾದ ಅಂಗ ಇದೆ, ಏನಂದ್ರೆ ದ ಜನರಲ್ ಇವ್ಯಾಲ್ಯೂಯೇಷನ್. ಸೊ ಇದನ್ನ ನಡೆಸ್ಕೊಡೋದಕ್ಕೆ ನಮ್ಮ ಇಂದಿನ ಜನರಲ್ ಇವ್ಯಾಲ್ಯೂಯೇಟರ್ ಆದಂತಹ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ನಂದೀಶ್ ಅವರೇ. ನಾನು ಜನರಲ್ ಎವ್ಯಾಲ್ಯೂಯೇಷನ್ ಶುರು ಮಾಡಕ್ ಮುಂಚೆ ಇವತ್ತಿನ ಸ್ಪೀಚ್, ನಮ್ಮ ಸೂರಜ್ ಅವರ ಸ್ಪೀಚ್ ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಮೋಹನ್ ಮೂರ್ತಿ ಅವ್ರನ್ನ ಆಹ್ವಾನಿಸ್ತೇನೆ. ಮೋಹನ್ ಮೂರ್ತಿಗಳೇ, ವೇದಿಕೆ ನಿಮ್ದು. ಧನ್ಯವಾದ ಅನಿಲ್. ಸೊ ಇವತ್ತಿನ ಸ್ಪೀಚ್ ಸಾವು ಬಗ್ಗೆ ಸೂರಜ್ ಅವರು ಕೊಟ್ಟಿದ್ದು ನನಗಿಷ್ಟ ಆಯಿತು. ಸೂರಜ್ ಅವರು ಒಂದು ಟೈಟಲ್ ಇಂದನೇ ಒಂದು ಕುತೂಹಲ ಹುಟ್ಟಿಸಿದ್ರು. ಸಾವು ಅನ್ನೋ ಒಂದು ಟೈಟ್ಲ್ ಇದೆಯಲ್ಲ, ಅದೇ ಒಂದು ಕ್ಯೂರಿಯಾಸಿಟಿ. ಅರೆ ಏನ್ ಹೇಳ್ತಾರೆ ಇದರಲ್ಲಿ, ಏನ್ ಹೇಳ್ತಾರೆ ಅಂತ.
ಆಮೇಲೆ ಅವರು ಸ್ಟಾರ್ಟ್ ಮಾಡಿದ್ದು ರೀತಿ ತುಂಬಾ ಚೆನ್ನಾಗಿತ್ತು. ಏನಂದ್ರೆ ಸತ್ತು ಬದುಕಿದ್ರೆ ಏನಾಗತ್ತೆ, ಅದೊಂದು ಹುಕ್. ಅದು ಹೇಳಿದ ತಕ್ಷಣ ಏನಂತಂದ್ರೆ ಎಲ್ಲ ಆಡಿಯನ್ಸ್ಗೆ ಕನೆಕ್ಟ್ ಆಗತ್ತೆ. ಹೌದಲ್ಲ, ಏನಾಗತ್ತೆ ಅನ್ನೋದೊಂದು ಕ್ವಶನ್ ಬರ್ತದೆ. ಆಮೇಲೆ ಏನಂದ್ರೆ ನಮ್ಮ ಅಟೆನ್ಷನ್ ಅಲ್ಲೇ ಗ್ರ್ಯಾಬ್ ಮಾಡಿ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು. ಅದು ಚೆನ್ನಾಗಿತ್ತು. ಆಮೇಲಿಂದ ಅವರ ಅಂಕಲ್ ಅವರು ಸೀತಾರಾಮು ಅವ್ರ ಬಗ್ಗೆ ಸ್ಟೋರಿ ಎಲ್ಲ ಹೇಳಿ, ಆಮೇಲಿಂದ ಅವರು ಯಾವ ತರ ಇದ್ರು ಅವ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು, ಆಮೇಲಿಂದ ಯಾವ ರೀತಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ಆಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂತ ಅವರು ಕನ್ಕ್ಲೂಡ್ ಮಾಡಿದ್ರು. ಇದರಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದ್ರೆ ಅದೇ ಅವರ ಒಂದು ಸ್ಟಾರ್ಟ್ ಮಾಡಿದ್ದು ರೀತಿ ಅದು ತುಂಬಾ ಚೆನ್ನಾಗಿತ್ತು, ಅದು ಹುಕ್. ಆಮೇಲಿಂದ ಸ್ವಲ್ಪ ವರ್ಡ್ ಪ್ಲೇ ಯೂಸ್ ಮಾಡಿ ಹ್ಯೂಮರ್ ಜನರೇಟ್ ಮಾಡಿದ್ರು. ನಾನು ಸೂರಜ್ ಅವ್ರದ್ದು ಇದೇ ಮೊದಲನೇ ಬಾರಿ ಅವರು ವರ್ಡ್ ಪ್ಲೇ ಯೂಸ್ ಮಾಡಿ ಹ್ಯೂಮರ್ ಜನರೇಟ್ ಮಾಡಿದ್ದು. ಒಂದು ಏನಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಸೀತಾರಾಮು ಮಾಡದ ಕೆಲಸವಿಲ್ಲ ಅನ್ನೋದೊಂದನ್ನ ಯೂಸ್ ಮಾಡಿದ್ರು. ಅದು ಚೆನ್ನಾಗಿತ್ತು. ಆಮೇಲಿಂದ ಏನಂತಂದ್ರೆ ಒಂದು ಸಸ್ಪೆನ್ಸ್ ಅಲ್ಲಿ ಹ್ಯೂಮರ್ ಜನರೇಟ್ ಮಾಡಿದ್ರು. ಯಾವ ತರ ಅಂತಂದ್ರೆ ಅವರು ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಆದಾಗ ಅವರು ಅಲ್ಲಿ ಯಾವ್ದಕ್ಕೆ ಆಕ್ಸಿಡೆಂಟ್ ಆಯ್ತು ಅನ್ನೋದನ್ನ ಸಸ್ಪೆನ್ಸ್ ಆಗಿಟ್ಟು ಅವ್ರು ಕೊನೆಯಲ್ಲಿ ಅದು ಪೊಲೀಸ್ ವೆಹಿಕಲ್ ಅಂತ ಹೇಳಿದ್ದು ಒಂದು ನಗೆ ತರಿಸ್ದು. ಆಮೇಲಿಂದ ಅವರು ಸೀತಾರಾಮ್ ಅವರು ಕುಡಿದಾಗ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಒಂದು ವೋಕಲ್ ವೆರೈಟಿ ತಗೊಂಬಂದಿದ್ದು, ಅದು ಚೆನ್ನಾಗಿತ್ತು. ಆಮೇಲೆ ಅವರು ಇನ್ನೊಂದು ನನಗೆ ಬಹಳ ಇಷ್ಟ ಆಗಿದೆ ಏನಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು. ಅದರಲ್ಲಿ ಏನಂದ್ರೆ ಅವ್ರ ಹ್ಯಾಂಡ್ ಗೆಸ್ಚರ್ಸ್ ಯೂಸ್ ಮಾಡ್ತಾ ಇದ್ರು. ಅದು ಅವ್ರ ಕಾರ್ಡ್ ಇರ್ಬೋದು, ಆಯಿಲ್ ಅಂಡ್ ಇದು ಕಾರ್ದು ಆಕ್ಸಿಡೆಂಟ್ ಇರ್ಬೋದು, ಆಮೇಲೆ ಕಾರ್ ಡ್ರೈವ್ ಮಾಡೋದಿರ್ಬೋದು, ಮತ್ತೆ ಏನಂತಂದ್ರೆ ಅವರು ಕುಡಿಯೋದಿರ್ಬೋದು, ಅದನ್ನ ಏನಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಹೇಳಿದ್ರು. ಆ ಹ್ಯಾಂಡ್ ಗೆಸ್ಚರ್ಸ್ ನನಗೆ ಇಷ್ಟ ಆಯ್ತು. ಆಮೇಲಿಂದ ಹ್ಯೂಮರ್ ಜನರೇಟ್ ಮಾಡೋದಕ್ಕೆ ಅವರು ಒಂದು ಲೋಕಲ್ ಸ್ಲ್ಯಾಂಗ್ ಯೂಸ್ ಮಾಡಿದ್ರು. ಯಾವ್ದಪ್ಪ ಅಂದ್ರೆ ಎಣ್ಣೆ ಪೋಟ್ಕೊಬಿಟ್ರು ಅಂತ ಯೂಸ್ ಮಾಡಿದ್ರು. ಅದು ಆ ಸ್ಲ್ಯಾಂಗ್ ಇಂದನೂ ಒಂದ್ ಸ್ವಲ್ಪ ಹ್ಯೂಮರ್ ಜನರೇಟ್ ಆಯ್ತು. ಇದಿಷ್ಟು ಏನಂತಂದ್ರೆ ಅವರ ಒಟ್ಟಾರೆ ಇದು ನನಗೆ ಪಾಸಿಟಿವ್ ಅಂಶಗಳು ನನಗೆ ಸಿಕ್ಕಿದ್ದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪಾಸಿಟಿವ್ ಅಂಶ ಏನಪ್ಪಾ ಅಂತಂದ್ರೆ ಅವರು ಮೆಸೇಜ್ ತಗೊಬಂದಿದ್ದು. ನಾನು ಸ್ಪೀಚ್ ಎಂಡಿಂಗ್ ಬರ್ತಾ ಇದ್ದಾಗ ನನಗೆ ಎಂಡಿಂಗ್ ಬರ್ತಾ ಇದ್ದಾರೆ, ಇದ್ರಲ್ಲಿ ಹೆಂಗ್ ಮೆಸೇಜ್ ಕೊಡ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲಿಂದ ಅವ್ರು ಹೇಳಿದ್ರು ಏನಂತಂದ್ರೆ ನಮ್ಮ ಇವರು ಸೀತಾರಾಮ್ ಅವರು ಸತ್ತು ಬದುಕಿದ್ರ ಇಲ್ಲ ಬದುಕಿ ಸತ್ರ ಅಂತ. ಅವರು ಯಾವ ರೀತಿ ಆಕ್ಸಿಡೆಂಟ್ ಆದ್ಮೇಲೆ ಅವರ ಒಂದು ಕುಡಿಯೋ ಅಭ್ಯಾಸನ ಒಂದು ವಿಪರೀತಕ್ಕೆ ಹೋಗಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಲ್ಲ, ಸೊ ಅದನ್ನ ಅವರು ಗಣನೆಗೆ ತಗೊಂಡು ಅವರು ಸತ್ತು ಬದುಕಿದ್ರ ಅಥವಾ ಬದುಕಿ ಸತ್ರ ಅಂತ ಹೇಳಿ ಅದು ಒಂದು ಒಳ್ಳೆ ಮೆಸೇಜ್ ಕೊಟ್ರು. ಅದು ಎಂಡಿಂಗ್ ಅಲ್ಲಿ ಅದು ಒಂದ್ ಲೈನ್ ಅಲ್ಲಿ ಇದ್ರು, ಆ ಮೆಸೇಜ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಮತ್ತೆ ಅಲ್ಲೂ ಕೂಡ ಒಂದು ವರ್ಡ್ ಪ್ಲೇ ಯೂಸ್ ಮಾಡಿದ್ರು. ಅದು ಪ್ರಾಸ ನೋಡಿ, ಸತ್ತು ಬದುಕಿದ್ರ ಇಲ್ಲ ಬದುಕಿ ಸತ್ರ, ಆ ವರ್ಡ್ ಪ್ಲೇ ಚೆನ್ನಾಗಿತ್ತು. ಅದು ನನಗೆ ಆ ಕನ್ಕ್ಲೂಷನ್ ತುಂಬಾ ಇಷ್ಟವಾದಂತ ಅಂಶ ಇವತ್ತಿನ ಭಾಷಣದಲ್ಲಿ. ಒಟ್ಟಾರೆ ಭಾಷಣ ಚೆನ್ನಾಗಿತ್ತು. ನನಗೆ ಇಂಪ್ರೂವ್ಮೆಂಟ್ ಅಂತ ಅನ್ಸಿದ್ ಏನಂತಂದ್ರೆ ಸ್ವಲ್ಪ ವೋಕಲ್ ವೆರೈಟಿ ಅವರು ಇನ್ನೊಂದ್ ಸ್ವಲ್ಪ ಯೂಸ್ ಮಾಡ್ಬೋದಿತ್ತು. ಎಲ್ಲಿ ಅಂದ್ರೆ ಸಿದ್ದಪ್ಪ ಅವರು ಕೊಳ್ಳಿದೇವ ಅಂತ ಒಂದು ಎದುರುಕೊಂಡು ಓಡ್ತಾನಲ್ಲ, ಆ ಸಂದರ್ಭದಲ್ಲಿ ಅವರು ಆ ವೋಕಲ್ ವೆರೈಟಿನ ಇನ್ನೊಂದ್ ಸ್ವಲ್ಪ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಬಳಸ್ಬೋದಿತ್ತು. ಅವರ ಒಂದು ಎಮೋಷನ್ಸ್ ಇರ್ತದೆ, ಭಯದ್ದೇ ಎಮೋಷನ್ ಇರ್ಬೋದು, ಅದೆಲ್ಲ ಏನಂತಂದ್ರೆ ಆ ವೋಕಲ್ ವೆರೈಟಿಲಿ ಕಾಣಿಸ್ಲಿಲ್ಲ ನಮ್ಮ ಸೂರಜ್ ಅವರು ಹೇಳಿದ್ರಲ್ಲಿ. ಆಮೇಲಿಂದ ಸೀತಾರಾಮು ಅವರು ಅವರ ಮೂತ್ರ ವಿಸರ್ಜನೆ ಸಮಸ್ಯೆ ಆದಾಗ ಅವರು ತಿರುಪತಿ ಪ್ರಸಾದ ತರೋದಕ್ಕೆ ಹೇಳ್ತಾರಲ್ಲ, ಅಲ್ಲೂ ಕೂಡ ಅವರು ವೋಕಲ್ ವೆರೈಟಿನ ಪರಿಣಾಮಕಾರಿಯಾಗಿ ಬಳಸ್ಬೋದಿತ್ತು ಅಂತ ಅನ್ನಿಸ್ತು. ಇದೆರಡು ನನಗೆ ಅವರು ಒಂಚೂರು ಇಂಪ್ರೂವ್ ಮಾಡ್ಕೋಬಹುದು ಅಂತ ಅನ್ಸಿದ್ದು. ಅದರ್ವೈಸ್ ಏನಂತಂದ್ರೆ ಇವತ್ತಿನ ಸಿದ್ಧಪಡಿಸಿದ ಭಾಷಣ ಚೆನ್ನಾಗಿತ್ತು, ಸೂಚಿಗಳಿಗೆ ಅನ್ವಯವಾಗಿತ್ತು. ನನಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ತುಂಬಾ ಖುಷಿ ಕೊಟ್ಟಂತ ಭಾಷಣ, ಒಂದು ಒಳ್ಳೆ ಮೆಸೇಜ್ ಇತ್ತು ಅಂತ ಹೇಳ್ತಾ ನಾನು ವೇದಿಕೆನ ನಮ್ಮ ಸಮಗ್ರ ಮೌಲ್ಯಮಾಪಕರಾದಂತಹ ಅನಿಲ್ ಕುಮಾರ್ ಅವರು ಕೊಡ್ತೀನಿ. ಮೋಹನ್ ಅವರೇ, ನೀವು ಬಹಳ ಸಮಗ್ರವಾಗಿ ಇದು ಭಾಷಣದ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದೀರಾ. ಅದ್ರ ಮೇಲೆ ಏನು ಹೇಳೋದಕ್ಕೆ ಉಳಿದಿಲ್ಲ. ಯಾಕಂದ್ರೆ ಇದು ಒಂದು ಒಳ್ಳೆ, ಯಾವಾಗ ಸೂರಜ್ ಅವ್ರ ಭಾಷಣ ಕೊಟ್ರೆ ಏನಾದ್ರೂ ಒಂದು ವಿಶೇಷತೆ ಇರುತ್ತೆ. ನೀವ್ ಹೇಳ್ದಾಗೆ ಅವ್ರು ಯಾವಾಗ ಸಾವು ಅಂತ ಟೈಟಲ್ ನೋಡಿದ ತಕ್ಷಣ ಒಂಥರ ಹಾರರ್ ತರ ಇತ್ತು ಅದು ಟೈಟಲ್. ಬಟ್ ಅದು ನೋಡಿದ್ರೆ ಅದು ಹ್ಯೂಮರಸ್ ಆಗಿ ಅವರು ಬಹಳ
ಇಷ್ಟು ಕೊಟ್ಟಿದಾರ ಇದ್ರಲ್ಲಿ. ಮತ್ತೆ ಅದು ಅವರ ಅಂಕಲ್ ಬಗ್ಗೆ ಪಾಪ ಅವ್ರ ಬರೋದೆಲ್ಲ ಅವರು ಓಪನ್ ಮಾಡ್ಬಿಟ್ಟಿದಾರೆ ಅವ್ರ ಅಂಕಲ್ ಬಗ್ಗೆ. ಅವರ 3 ಗುಣಗಳು: ಕಾರ್ಡ್ಸ್ ಆಡೋದು, ಜಾನಿ ವಾಕರ್, ತೀರ್ಥ ಸೇವನೆ, ಮತ್ತೆ ಕಾರ್ ಡ್ರೈವಿಂಗ್ ಮಾಡೋದು. ಇದು ಮತ್ತೆ ಅವರು ಅದೇ ತಿರುಪತಿ ಇದು ಪ್ರಸಾದ ತಗೊಂಡು ಅವರ ಮೂತ್ರ ಸಮಸ್ಯೆ ಬಗೆಹರಿಸಿದ್ದು. ಇದೆಲ್ಲ ಸ್ವಾರಸ್ಯಕರವಾಗಿ ಅವ್ರು ಬಹಳ ಚೆನ್ನಾಗಿ ಸ್ಟೋರಿಯನ್ನು ಬಿಲ್ಡ್ ಮಾಡಿದ್ದಾರೆ. ನೀವು ಹೇಳಿದಂಗೆ ಇದು ಇದಕ್ಕೆ ಸ್ಪೀಚ್ಗೆ ಇದು ಅರ್ಹವಾಗಿದೆ. ಮತ್ತೆ ಬಹಳ ಉತ್ತಮವಾಗಿ ಅವರು ನಿರ್ವಹಿಸಿದ್ದಾರೆ. ಮತ್ತೆ ಕೆಲವು ಕಡೆ ಅವರು ವೋಕಲ್ ವೆರೈಟಿ ಯೂಸ್ ಮಾಡಿದ್ರು. ತೀರ್ಥ ತಗೊಂಡಾಗ ಕೆಲವು ಸತಿ ಅವರು ವಾಯ್ಸ್ ಟರ್ನ್ ಮಾಡಿ ಅದು ವೋಕಲ್ ವೆರೈಟಿ ಕೊಟ್ರು ಅಲ್ಲಿ. ಅದು ಬಹಳ ಚೆನ್ನಾಗಿ ಮೂಡ್ ಬಂತು. ಇದು ಇಂತ ಒಳ್ಳೆ ಸ್ಪೀಚ್ ಕೊಟ್ಟಿದ್ದಕ್ಕೆ ಮತ್ತೆ ನೀವು ಬಹಳ ಅತ್ಯುತ್ತಮವಾಗಿ ಎವಾಲ್ಯೂಯೇಷನ್ ಮಾಡೋದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಮತ್ತೆ ಇವತ್ತು ಸಮಯ ತುಂಬಾ ಮೀರಿರೋದ್ರಿಂದ ತುಂಬಾ ಡೀಟೇಲ್ ಆಗಿ ನಾನು ಹೋಗೋದಿಲ್ಲ. ವೆರಿ ಸೂಕ್ಷ್ಮವಾಗಿ ಹೇಳ್ಬಿಟ್ಟು ನನ್ನ ಒಂದು ಎವಾಲ್ಯೂಯೇಷನ್ ಮುಗಿಸ್ತೇನೆ. ಇವತ್ತಿನ ಸಭೆ ಸ್ವಲ್ಪ ತಡವಾಗಿ ಆರಂಭವಾಯ್ತು. ಒಂದು 12-13 ನಿಮಿಷ ತಡವಾಗಿ ನಾವು ಜಾಯಿನ್ ಆದ್ವಿ. ಸೊ ಮೇ ಬಿ ಮುಂದಿನ ಸತಿಯಿಂದ ಒಂದು 5-10 ನಿಮಿಷ ಮುಂಚೆ ನಾವು ಜಾಯಿನ್ ಆದ್ರೆ ಈ ತರ ತಾಂತ್ರಿಕ ದೋಷ ಏನೋ ಬಂದ್ರೆ ನಾವು ಅಲ್ಲೇ ಸರಿಪಡಿಸ್ಕೊಂಡು ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಲಾಗಿನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದೊಂದು. ಮತ್ತೆ ಇದು ನಮ್ಮ ನಂದೀಶ್ ಅವರು ಇವತ್ತು TMOD ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಬಹಳ ವಿಷಯಗಳು ಹೇಳಿದ್ರು ಅವರು. ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್ಸ್ ಥ್ರೂ ಕನ್ಸಿಸ್ಟೆಂಟ್ ಆಕ್ಷನ್ ಅಂತ. ಮತ್ತೆ 1% ಇಂಪ್ರೂವ್ಮೆಂಟ್ ಎವ್ರಿ ಡೇ ವಿಲ್ ಬ್ರಿಂಗ್ 37 times ಬೆಟರ್ ಇನ್ ಅನ್ ಇಯರ್ ಅಂತ. ಮತ್ತೆ ಅವರು ವಿವಿಧ ಪುಸ್ತಕಗಳ ಬಗ್ಗೆನೂ ಮಾತಾಡಿದ್ರು. ನಂದೀಶ್ ಅವರು ಆದ್ರೆ ನಿಮ್ಗೆ ಒಂದು ಬಹಳ ಚೆನ್ನಾಗಿ ನೀವೆಲ್ಲ ವಿಷಯಗಳನ್ನ ಇದ್ ಮಾಡಿದ್ರಿ. ಒಂದೇ ಒಂದು ನಿಮ್ಗೆ ಒಂದು ಸಲಹೆ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ನನಗೇನಿಸ್ತು ಅಂದ್ರೆ ಫಸ್ಟ್ ಟೈಮ್ ನೀವು TMOD ರೋಲ್ ಸ್ಟಾರ್ಟ್ ಆದಾಗ ನಿಮ್ಮ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಸುತ್ತು. ಯಾಕಂದ್ರೆ ನೀವೇನ್ ಮಾಡ್ಬೋದಿತ್ತು, ಕಂಟೆಂಟ್ ಅನ್ನ ಭಾಗಗಳಾಗಿ ಮಾಡಿ ಪ್ರತಿ ಸತಿ ನಿಮ್ಮ ಟರ್ನ್ ಬಂದಾಗ ಸ್ವಲ್ಪ ಕಂಟೆಂಟ್ ಹೇಳಿದ್ರೆ ಅದು ಸ್ವಲ್ಪ ಸಮರ್ಪಕವಾಗಿರೋದು. ನೀವು ಫಸ್ಟ್ ಟೈಮೇ ನೀವು ಒಂದು 10 ನಿಮಿಷದ ಮೇಲೆ ನೀವು ಅಲ್ಲಿ ಮಾತಾಡಿದ್ರಿಂದ ಬೇರೆ ನಿಮ್ ಕಂಟೆಂಟ್ ಎಲ್ಲ ಅಲ್ಲೇ ಇದಾಗೋಯ್ತು ಅಂತ ಅನ್ಸ್ತು. ಅದು ಸ್ವಲ್ಪ ನೀವು ನೆಕ್ಸ್ಟ್ ಟೈಮ್ ನೀವು ಇದು ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ನೀವು ನಿಮ್ದು ಒಂದು ಕಂಟೆಂಟ್ ಆದ್ಮೇಲೆ ನೀವು ರೋಲ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಜನರಲ್ ಎವಾಲ್ಯೂಯೇಷನ್ ಬಗ್ಗೆ ಮಾತಾಡಿದ್ರಿ. ಇವಾಗ ಜನರಲ್ ಎವಾಲ್ಯೂಯೇಷನ್ ಬಗ್ಗೆ ತಿರ್ಗಾ ನೀವು ಇನ್ನೊಂದು 3-4 ಮಿನಿಟ್ಸ್ ಮಾತಾಡಿದ್ರಿ. ಮತ್ತೆ ಹಾಗೇನೆ ಪೋಸ್ಟ್ ಮಾಸ್ಟರ್ ಇದು ಟೇಬಲ್ ಟಾಪಿಕ್ ಮಾಸ್ಟರ್ ರೋಲ್ ಬಗ್ಗೆನೂ 3-4 ಮಿನಿಟ್ಸ್ ಮಾತಾಡಿದ್ರಿ. ಸೊ ಅದನ್ನ ಸ್ವಲ್ಪ ನೀವು ಸಂಕ್ಷಿಪ್ತವಾಗಿ ಇದ್ ಮಾಡ್ಬೋದು. ಯಾಕಂದ್ರೆ ಇವಾಗ ನೀವು ವೇದಿಕೆ ಇವಾಗ ಪೋಸ್ಟ್ ಟೇಬಲ್ ಟಾಪಿಕ್ ಮಾಸ್ಟರ್ ಕೊಡೋದು, ಅವ್ರ ರೋಲ್ ಬಗ್ಗೆ ಮಾತಾಡ್ತಾರೆ. ತಿರ್ಗಾ ಮತ್ತೆ ಅವ್ರು ಮಾತಾಡ್ಬೇಕಾಗ್ತದೆ. ಅದರಿಂದ ಅಲ್ಲೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಇದ್ ಮಾಡಿದ್ರೆ ಅವಾಗ ಇದು ಒಂದು ಫ್ಲೋ ಈಸಿಯಾಗಿ ಹೋಗುತ್ತೆ ಅನ್ನೋದು ಒಂದು 2 ಅಬ್ಸರ್ವೇಷನ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಅದು ಬಿಟ್ರೆ ನಿಮ್ಮ ಕಂಟೆಂಟ್ ನೀವು ಕಲೆಕ್ಟ್ ಮಾಡಿರೋದು ವಿಷಯ ತುಂಬಾ ಕಲೆಕ್ಟ್ ಮಾಡಿದ್ದೀರಾ. ಮತ್ತೆ ತುಂಬಾ ವಿಚಾರಗಳನ್ನ ನೀವು ಸಭೆ ಮುಂದೆ ಇಟ್ರಿ. ನಿಮ್ಗೆ ಧನ್ಯವಾದಗಳು. ಮತ್ತೆ ನಮ್ಮ ಟೇಬಲ್ ಟಾಪಿಕ್ ಮಾಸ್ಟರ್ ಆದ ರಾಘವೇಂದ್ರ ಅವರನ್ನು ಇವತ್ತು ಬಹಳ ಅತ್ಯುತ್ತಮವಾಗಿ ನೆರವೇರಿಸ್ಕೊಟ್ರು. ಅವರ ಒಂದೊಂದು ಟಾಪಿಕ್ ಬಹಳ ವಿಚಾರಪೂರ್ಣದ್ದು ಮತ್ತೆ ಯೋಚನೆ ಮಾಡ್ಬೇಕಾಗಿರೋಂತ ಟಾಪಿಕ್ ಅನ್ನ ಅವರು ತಗೊಂಡ್ಬಂದ್ರು ಸಭೆಗೆ. ರಾಘವೇಂದ್ರ ಅವರು ಧನ್ಯವಾದಗಳು. ಇಷ್ಟ ಹೇಳ್ತಾ ನನ್ನ ಜನರಲ್ ಎವಾಲ್ಯೂಯೇಷನ್ ಇದನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೆ ನಮ್ಮ ಈ ವೇದಿಕೆಯನ್ನು ಮತ್ತೆ ನಂದೀಶ್ ಅವ್ರದ್ದು ಇದಾರ? ಡ್ರಾಪ್ ಔಟ್ ಆಯ್ತು ಅನ್ಸುತ್ತೆ. ನಿಮಿಷ ನೋಡೋಣ. ಬಂದ್ರು. ಓಕೆ. ನಂದೀಶ್ ಅವ್ರಿಗೆ ಇವಾಗ ಸಭೆ ಹಸ್ತಾಂತರಿಸ್ತೀನಿ.
ಎಸ್, ತುಂಬಾ ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಆಕ್ಚುಲಿ ಕನೆಕ್ಷನ್ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮತ್ತೆ ಜಾಯ್ನ್ ಆದೆ. ಎಸ್, ಇವತ್ತು ತುಂಬಾ ಐ ಎಂಜಾಯ್ಡ್ ಅ ಲಾಟ್ ಬೀಯಿಂಗ್ ಟುಡೇಸ್ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ. ನನಗೆ ತುಂಬಾ ವಿಷಯಗಳನ್ನ ಕಲಿಯಕ್ಕೆ ಸಿಕ್ತು. ಮತ್ತೆ ನಿಮ್ಮ ಫೀಡ್ಬ್ಯಾಕ್ ಏನೇನ್ ಕೊಟ್ಟಿದ್ದೀರಾ ಅದನ್ನ ಸರಿಯಾಗಿ ತಗೊಂಡು ಮತ್ತೆ ಅದನ್ನ ನೋಟ್ ಮಾಡ್ಕೊಂಡು ಅದನ್ನ ಇಂಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಮುಂಬರುವ ಸಭೆಗಳಲ್ಲಿ ಅಂತ ಹೇಳ್ತಾ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ ಅಂಡ್ ಸ್ಮಾಲ್ ಎಫರ್ಟ್ಸ್ ಅಂತ ಹೇಳ್ತಾ ಇಂದಿನ ನನ್ನ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ರೋಲ್ ಏನಿದೆ ಅದನ್ನ ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ವೇದಿಕೆಯನ್ನ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರಿಗೆ ಹಿಂದಿರುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಂಜಿತ್ ಅವರೇ. ಈಗಾಗಲೇ ಸಮಯ ನಾವು ಮೀರ್ ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ತಡೆ ಮಾಡದೆ ನಾವು ಸಭೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋದು ಉತ್ತಮ ಅನ್ಸುತ್ತೆ. ಇಲ್ಲಿಗೆ ಸಭೆಯನ್ನ ಮುಕ್ತಾಯಗೊಳಿಸೋಣ. ನಾನು ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ದೀನಿ. ರೆಕಾರ್ಡಿಂಗ್